ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಜಯಾತಾ ಜನಿ ಜನ್ಮನಾಮಾತ್ರಿಗಾಲ ಪುರಾಣಿ ಸದಾ ವಾಸನಾಮಾತ ಖೇಲ ರಾಜಾಮುಖಿ ಸರ್ವದಾ ನಾಮ ಕೀರ್ತಿ सद्गुरुनाथ महाराज की जय जय जय। ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ एकदम साइड ಅನುಗ್ರಹದಿಂದ ನಾವು ಬಹಳ ದಿನಗಳಿಂದ ವಾರಕ್ಕೊಂದು ಸಲ ಆದರೂ ಏನಾದರೂ 4 ಸತ್ಸಂಗದ ವಿಚಾರಗಳನ್ನು ಚಿಂತನೆ ಮಾಡಬೇಕು, ಶ್ರವಣ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿದ್ವಿ. ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಮಾಡೋದರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಅದರದ್ದು ಉಪಯೋಗ ಆಗ್ತದೆ, ಚಿಂತನೆ ಆಗ್ತದೆ ಮತ್ತು ಅದನ್ನು ಕೇಳಲಿಕ್ಕೆ ಶಕ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅನೇಕ ಪ್ರಕಾರದಿಂದ ನಾವು ವಿಚಾರ ಮಾಡಿದ್ದೀವಿ. ಆವಾಗ ಅನೇಕ ಪ್ರಕಾರದ ಒಂದು ಅನಾನುಕೂಲತೆ, ಅಡಚಣೆ ಅಥವಾ ಅವರ ಒಂದು ವ್ಯವಸಾಯ ಅಥವಾ ಪ್ರಾಪಂಚಿಕ ಒಂದು ಉಪಾಧಿಗಳು, ಇವುಗಳಿಂದಾಗಿ ಅವರಿಗೆ ಒಂದು ನಿಯಮಿತವಾಗಿ ಇದನ್ನು ಅನುಸರಿಸಲಿಕ್ಕೆ ಅಥವಾ ಈ ಸತ್ಸಂಗದಲ್ಲಿ ಭಾಗವಹಿಸಲಿಕ್ಕೆ ಶಕ್ಯ ಆಗ್ತಾ ಇರಲಿಲ್ಲ. ಆದರೆ ಕೊನೆಗೆ ನಮಗೆ ಒಂದು ವಿಚಾರ ಹಿಂಗೆ ಬಂತಲ್ಲ, ಏನು ಅಂದ್ರೆ ನಾವು ಇದನ್ನು ಸತ್ಸಂಗದ ರೂಪದಲ್ಲಿ ಮಾಡೋದು ಮತ್ತು ಅದನ್ನು ರೆಕಾರ್ಡ್ ಮಾಡಿ ಎಲ್ಲರಿಗೂ ಅದನ್ನು ಕಳಿಸೋ ವ್ಯವಸ್ಥೆ ಮಾಡಿ ಅದನ್ನು ಅವರು ತಮ್ಮ ಮನೆಯಲ್ಲಿ ಇದ್ಕೊಂಡೇ ಶ್ರವಣ ಮಾಡಬೇಕು. ಮತ್ತು ಯಾರಿಗೆ ಅದರ ಬಗ್ಗೆ ಹೆಚ್ಚಿನ ಜಿಜ್ಞಾಸೆ ಆಗ್ತದನೋ ಅವರು ಪ್ರತ್ಯಕ್ಷವಾಗಿ ಸತ್ಸಂಗದಲ್ಲಿ ಬಂದು ಭಾಗವಹಿಸಬೇಕು, ತಮ್ಮ ಜಿಜ್ಞಾಸೆಗಳನ್ನು ಕೇಳಿಕೊಂಡು ತಿಳ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅನ್ನುವಂಥ ಒಂದು ಭಾವನೆಯಿಂದ ನಿಜವಾಗಿಯೂ ಈಗಾಗಲೇ ಬಹಳಷ್ಟು ಸಮಯ ಕಳೆದು ಹೋಗ್ಯದ. ಉಳಿದಿರೋ ಸಮಯ ಬಹಳ ಕಡಿಮೆ ಅದ. ಆದ್ದರಿಂದ ನಾವು ಬಹಳಷ್ಟು ಸಾವಧಾನ ಆಗಬೇಕಾಗಿದೆ. ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಪರಿಸ್ಥಿತಿ ಹೆಂಗದ ಅಂದರೆ ಪರೀಕ್ಷಿತ ರಾಜಾನಂಗದ. ಪರೀಕ್ಷಿತ ರಾಜನಿಗೆ ತಕ್ಷಕನಿಂದ ಶಾಪ. 7ನೇ ದಿವಸ ನೀನು ಹಾವು ಕಡಿದು ಸಾಯ್ತೀಯ. ತಕ್ಷಕನ ಕಡಿದದ್ದು ಅಲ್ಲ, ಋಷಿ ಮಗನಿಂದ ಶಾಪ ಆಯಿತು, ಒಬ್ಬ ಋಷಿ ಕುಮಾರನಿಂದ ಶಾಪ ಆಯಿತು. 7ನೇ ದಿವಸ ನೀನು ಹಾವು ಕಡಿದು ಸಾಯ್ತೀಯ. ಆ ಹಾವು ಕಡಿಯುವಂಥ ಒಂದು ಕಾರ್ಯ ಏನದನೋ ಅದು ತಕ್ಷಕನಿಗೆ ಬಂದಿತ್ತು.
ತಕ್ಷಕ್ಕೆ 7ನೇ ದಿವಸ ಕಳೆದ ಪರೀಕ್ಷಿತ ರಾಜ ತೀರಿಕೊಂಡ. ಆದರೆ ಅವನ ಜನ್ಮ ಜನ್ಮಾಂತರದ ಸಂಸ್ಕಾರದಿಂದ ಅವನ ಒಂದು ಮನೆತನದ ಒಂದು ಬಹಳ ದೊಡ್ಡ ಪುಣ್ಯದಿಂದ ತಂದೆ ಅಜ್ಜ ಮುತ್ತಜ್ಜ ಇತ್ಯಾದಿಗಳ ಒಂದು ಮಹತ್ ಪುಣ್ಯದಿಂದ ಮತ್ತು ಅವನ ಸಂಸ್ಕಾರದಿಂದ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕರುನಂದನ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ. ಅರ್ಥಾತ್ ತಾತ್ಪರ್ಯ ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಹಿಂದಿನ ಜನ್ಮದಲ್ಲೇ ಪೂರ್ಣ ಆಗದೇ ಇರುವಾಗ ಅಲ್ಲಿ ನಮ್ಮ ಆಯುಷ್ಯ ಮುಗಿದು ನಾವು ತೀರಿಕೊಂಡಾಗ ನಾವು ಮಾಡಿರೋ ಸಾಧನೆ ವ್ಯರ್ಥ ಹೋಗ್ತದೇನು ಅಂದ್ರೆ ಹೋಗುವುದಿಲ್ಲ. ಅದನ್ನು ಭಗವಂತ ಹೇಳ್ತಾನೆ ಭಗವದ್ಗೀತಾದಲ್ಲಿ. ಅರ್ಜುನ ಕೇಳ್ತಾನೆ, ನಾವು ಈ ಜನ್ಮದಲ್ಲಿ ಏನೋ ಸ್ವಲ್ಪ ಸಾಧನೆ ಮಾಡೀವಿ, ಸ್ವಲ್ಪ ಸತ್ಸಂಗ ಮಾಡೀವಿ, ಅದು ವ್ಯರ್ಥ ಹೋಗ್ತದೇನು ಅಂದ್ರೆ ಹೋಗೋದಿಲ್ಲ. ಅದಕ್ಕೆ ಅವನು ಏನು ಉದಾಹರಣೆ ಕೊಟ್ಟು ಕೇಳ್ತಾನೆ ಅಂದರೆ, ಅರ್ಥಾತ್ ಆಕಾಶದಲ್ಲಿ ಸಣ್ಣ ಮೋಡಗಳು ಬಂದಿರ್ತಾವೆ. ಆ ಮೋಡಗಳೇನು ಮಳೆ ಸುರಿಸೋದಿಲ್ಲ, ಅವು ಹಂಗೆ ಹೋಗಿಬಿಡ್ತಾವೆ. ಹೆಂಗೋ ಹಂಗೆ ನಾವು ಮಾಡಿರೋ ಸ್ವಲ್ಪ ಸಾಧನೆ ವ್ಯರ್ಥ ಹೋಗ್ತದೇನು ಅಂತ. ಕಚ್ಚಿನ್ನೋ ಭ್ರಮ ವಿಭ್ರಷ್ಟಶ್ಚಿನ್ನ ಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹು ವಿಮೂಢೋ ಬ್ರಹ್ಮಣ ಪಥಿ ಅಂತ. ಅಂದ್ರೆ ಆ ಮೋಡಗಳು ಹೆಂಗೆ ಸುಮ್ಮನೆ ಕರಿಗೆ ಹೋಗ್ತಾವನು ಹಂಗೆ ನಾವು ಮಾಡಿರೋ ಸಾಧನೆ ವ್ಯರ್ಥ ಹೋಗ್ತದೇನು ಅಂದ್ರೆ ಹೋಗಂಗಿಲ್ಲ ಅಂತ. ಅಲ್ಲಿ ಭಗವಂತ ಹೇಳ್ತಾನೆ ಏನು ಅಂದ್ರೆ, ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇದೇ ಜನ್ಮದಲ್ಲಿ ಪೂರ್ಣ ಆಗದೇ ಇದ್ದರೂ, ಅರ್ಥಾತ್ ಏನು ಅಂದರೆ ಮುಂದಿನ ಜನ್ಮದಲ್ಲಿ ಮಹಾರಾಜರಿಗೆ ತುಕಾಮಾಯಿಗಳು ಏನು ಮಾಡಿದ್ರು ಅಂದರೆ ಕೆಲವು ಶಕ್ತಿ ಕೊಟ್ಟಿದ್ರು. ಅದರೊಳಗೆ ಮೊದಲೇದ್ದೇನು ಅಂದ್ರೆ ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಹೋಗ್ಲಿಕ್ಕೆ ಬರ್ತಿತ್ತು. ಒಂದು ಕಡೆ ಇದ್ದುಕೊಂಡು ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಬರ್ತಿತ್ತು. ಎರಡನೇದ್ದೇನು ಅಂದರೆ ಬಹಳ ಮಹತ್ವಪೂರ್ಣ ಒಂದು ಶಕ್ತಿ ಕೊಟ್ಟಿದ್ದು. ಈಗ ನಾವು ಮಹಾರಾಜರ ಚರಿತ್ರೆಯಲ್ಲಿ ವಲ್ಹಣಕರದು ಪ್ರಸಂಗ ಕೇಳ್ತಾ ಇದ್ದೀವಿ. ನಮಗೆ ಆಶ್ಚರ್ಯ ಆಗ್ತದಲ್ಲ ಏನು ಅಂದರೆ, ಆ ವಲ್ಹಣಕರರು ಭಾಳ ದೊಡ್ಡ ಪಂಡಿತರು, ಅವರು ರೂಪಶ್ರೇಷ್ಠ ಅಂತಿದ್ದರು. ಆದರೆ ಮಹಾರಾಜರು ಅವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನಾಮಶ್ರೇಷ್ಠ ಅನ್ನೋದಕ್ಕೆ ತೊಗೊಂಡು ಬಂದರು ಅನ್ನೋದನ್ನು ನೋಡಿದರೆ ಇದು ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಶಕ್ಕಿಲ್ಲ ಅನ್ನಿಸ್ತು. ಹಂಗಾರೆ ಈ ಜ್ಞಾನ ಏನು ಅಂತೀವ, ಅವರು ಸರ್ವಜ್ಞರು, ಆ ವಿಷಯ ಬೇರೆ. ಆದರೆ ತುಕಾಮಾಯಿಗಳು ಅವ್ರಿಗೆ ಏನೊಂದು ಶಕ್ತಿ ಕೊಟ್ಟಿದ್ದರು ಅಂದರೆ, ಯಾವ ಸಂದರ್ಭದಲ್ಲಿ ಯಾವ ವಿಷಯ ಇರ್ತದೆ ಅದನ್ನು ಹೆಂಗೆ ಮಾತಾಡಬೇಕಾಗಿ ಬರ್ತದನೋ ಹಂಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದು. ಆದ್ದರಿಂದ ಮಹಾರಾಜರಿಗೆ ಯಾರ ಜೊತೆಗೆ ಮಾತಾಡಲಿಕ್ಕೂ ಯಾವುದೂ ಭಯ ಅನ್ನಿಸ್ತಿದ್ದಿಲ್ಲ, ಸಂಶಯ ಅನ್ನಿಸ್ತಿದ್ದಿಲ್ಲ. ಲೋಕಮಾನ್ಯ ತಿಲಕರಂಥವ್ರ ಜೊತೆಗೆ ಮಾತಾಡೋ ಮುಂದೆ ಅವರಿಗೆ ಸ್ವಲ್ಪ ಅದರ ಬಗ್ಗೆ ಏನು ಅನ್ನಿಸ್ಲಿಲ್ಲ. ಅಂದರೆ ಏನು ಮಾತಾಡಲಿಪ್ಪ, ಹೆಂಗೆ ಮಾತಾಡಲಿ ಅಂತ ಅನ್ನಿಸ್ತಿದ್ದಿಲ್ಲ. ಆ ವಲ್ಹಣಕರನ್ನು ಎಷ್ಟು ಸರಳ ತೊಗೊಂಡು ಬಂದು ನಾಮಕ್ಕೆ ಹಚ್ಚಿದ್ರು. ಅದನ್ನೆಲ್ಲ ಲಕ್ಷ್ಯ ಒಟ್ಟು ಕೇಳಬೇಕು. ನಾನು ಅದನ್ನು ಸ್ವಲ್ಪ ಓದ್ಲಿಕ್ಕೆ ಹತ್ತಿದ್ದೆ. ಆಮೇಲೆ ಇನ್ನೊಂದೇನು ಶಕ್ತಿ ಕೊಟ್ಟಿದ್ರು ಅಂದ್ರೆ, ಯಾವುದು ಬೇಕು ಆ ವಸ್ತು ಅವ್ರಿಗೆ ಪ್ರಾಪ್ತ ಆಗ್ತಿತ್ತು. ಒಂದು ಪಾವಿನ ಅನ್ನವ 1000 ಮಂದಿ ಉಳಿಸಿದವನೇ. ಅವ್ರು ಬರೀ ತಮ್ಮ ಕಫನಿ ಅದ್ರ ಮೇಲೆ ಹಾಕಿದ್ರು ಅಂದ್ರೆ 1000 ಗಟ್ಟಲೆ ಜನರು ಊಟ ಮಾಡ್ತಿದ್ರು. ಅದನ್ನೂ ಅವ್ರು ಸದ್ಗುರುಗಳು ಕೊಟ್ಟಿದ್ರು ಅವರಿಗೆ. ಆಮೇಲೆ ಇನ್ನೊಂದೇನು ಭಾಳ ದೊಡ್ಡ ಶಕ್ತಿ ಕೊಟ್ಟಿದ್ರು ಅಂದರೆ, ಸದ್ಗತಿ ಕೊಡುವಂಥ ಶಕ್ತಿ ಕೊಟ್ಟಿದ್ರು. ಸದ್ಗತಿ ಕೊಡೋದಂದ್ರೆ ಏನು ಅಂದರೆ ಇದೆ, ಈ ಜನ್ಮದಲ್ಲಿ ನಾವು ಯಾವ ಅಂದರೆ ಮಟ್ಟಕ್ಕೆ ಬಂದಿರ್ತೀವಿ, ಯಾವ ಸ್ಟ್ಯಾಂಡರ್ಡಿಗೆ ಬಂದಿರ್ತೀವಿ, ಎತ್ತಾಗಿ ಬಂದಿರ್ತೀವಿ,
ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮುಂದಿನ ಸಾಧನೆ ಶುರು ಆಗುವಂಥ ಒಂದು ಅನುಕೂಲತೆಯನ್ನು ಒದಗಿಸ್ತಕ್ಕಂಥದ್ದು ಸದ್ಗತಿಯ ಲಕ್ಷಣ. ಅದಕ್ಕೆ ಯೋಗ್ಯ ಶರೀರ, ಯೋಗ್ಯ ಪರಿಸ್ಥಿತಿ ಇವನ್ನೆಲ್ಲ ಕೊಡ್ತಕ್ಕಂಥದ್ದೇನು ಅಂದರೆ ಸದ್ಗತಿ ಕೊಟ್ಟು. ಹೆಂಗೋ ಹಂಗೆ ಈ ಜನ್ಮದಲ್ಲಿ ನಮ್ಮ ಸಾಧನೆ ಪೂರ್ಣ ಆಗಲಿಲ್ಲ, ಸ್ವಲ್ಪ ಸಾಧನೆ ಮಾಡಿದ್ವಿ, ತೀರ್ಕೊಂಡ್ವಿ. ಆಮೇಲೆ ಮುಂದಿನ ಜನ್ಮದಲ್ಲಿ ನಾವು ಎಲ್ಲಿಗೆ ಬಿಟ್ಟಿರ್ತೀವಿ ಅಲ್ಲಿಂದ ಸಾಧನೆ ಶುರುವಾಗ್ತದೆ. ಆಮೇಲೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯ ಒಂದು ಪ್ರಭಾವ ನಮ್ಮ ಬುದ್ಧಿ ಮೇಲೆ ಎಷ್ಟಾಗಿರ್ತದೆ ಅಂದರೆ ಮುಂದಿನ ಜನ್ಮದಲ್ಲಿ ನಾವು ಅರ್ಥಾತ್ ಏನು ಅನಿವಾರ್ಯವಾಗಿ ಆ ಸಾಧನೆಯ ಮಾರ್ಗದಲ್ಲಿ ಹೋಗ್ತೀವಿ, ಜಾರಿ ಹೋಗ್ತೀವಿ ಅಂತ ಬರೆದಾರೆ. ಭಗವಂತ ಏನಂತಾನಂದ್ರೆ ಜಾರಿ ಹೋಗ್ತೀವಿ. ಹೆಂಗೆ ಜಾರಿ ಹೋಗ್ತೀವಿ ಅಂದ್ರೆ ಸಣ್ಣ ಮಕ್ಕಳು ಆ ಜರಗುಂಡಿ ಮೇಲೆ ಕೂತ್ರೆ ಹೆಂಗೆ ಕೈ ಬಿಟ್ಟರು ಒಂದು ಜರ್ರನ್ನು ಜಾರಿ ಹೋಗ್ತಾರನು ಹಂಗೆ ಆ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ಆ ಸಾಧನೆ ಕಡೆಗೆ ಜಾರಿ ಹೋಗಿಬಿಡ್ತಾನೆ. ಅವನನ್ನು ಯಾರಿಗೂ ತಡೀಲಿಕ್ಕೆ ಆಗೋದಿಲ್ಲ. ಅರ್ಥಾತ್ ಏನು ಅಂದ್ರೆ ಅವನು ಸಾಧನೆ ಕಡೆಗೆ ಜಾರಿ ಹೋಗ್ತಾನೆ. ಹೆಂಗೋ ಹಂಗೆ ಪರೀಕ್ಷಿತ ರಾಜನಲ್ಲಿ ಏನು ಜಾಗೃತ ಆಯ್ತು ಅಂದ್ರೆ 7ನೇ ದಿವಸಕ್ಕೆ ನಾನು ಸಾಯ್ತೀನಿ ಅಂದಿದ್ದಾಗ ಹಂಗಾರೆ ಏನಾದರೂ ಮಾಡಿ ಉದ್ಧಾರ ಆಗಬೇಕು ಅನ್ನೋ ಭಾವ ಬಂತು. ಇದು ಬಹಳ ದುರ್ಲಭವಾದದ್ದು, ನಾನೇನಾದರೂ ಮಾಡಿ ಉದ್ಧಾರ ಆಗಬೇಕು ಅನ್ನುವಂಥದ್ದು. ಆವಾಗ ಅವನು ಭಗವಂತನಿಗೆ ಪ್ರಾರ್ಥನಾ ಮಾಡಿದ, ಏನಾದರೂ ನನಗೆ ಅರ್ಥಾತ್ ಏನು ಅಂದ್ರೆ ಅವಕಾಶ ಇಂಥದ್ದೊಂದು ಏನಾದರೂ ಅನುಕೂಲತೆ ಮಾಡಿಕೊಡು, ನಾ 7 ದಿನದಾಗ ಉದ್ಧಾರ ಆಗಬೇಕು. ಅವನ ಅವನ ತಳಮಳ, ಅವನ ಕಳಕಳಿ, ಅವನದು ಅದ್ರ ಬಗ್ಗೆ ಇರ್ತಕ್ಕಂಥ ಉತ್ಕಟತೆಯನ್ನು ನೋಡಿ ಭಗವಂತ ಅವನಿಗೆ ಏನು ಮಾಡಿದ ಅಂದ್ರೆ ಅನುಕೂಲತೆಯನ್ನು ಕೊಟ್ಟ. ಏನು ಅನುಕೂಲತೆ ಒದಗಿಸಿದ ಅಂದರೆ ಶುಕ ಮಹರ್ಷಿಗಳು ಬಂದರು. ಶುಕ ಮಹರ್ಷಿಗಳು ಅವರು ವಿಲಕ್ಷಣ ಅವಸ್ಥಾದಲ್ಲಿರೋರು. ತಮ್ಮ ತಾಯಿ ಶುಕ ಮಹರ್ಷಿಗಳ ವೈಶಿಷ್ಟ್ಯ ಏನು ಅಂದರೆ ಅವ್ರು ತಮ್ಮ ತಾಯಿ ಹಟ್ಟಿ ಒಳಗೆ ಗರ್ಭದಲ್ಲಿ 16 ವರ್ಷ ಇದ್ದರು. ಈಗ 9 ತಿಂಗಳಾದ ಬಳಿಕ ಚಡಪಡಿಸ್ಲಿಕ್ಕೆ ಶುರು ಮಾಡ್ತಾರೆ. 9 ತಿಂಗಳಾಗಿ ಒಂದು 8 ದಿವಸ ಆದವು, 15 ದಿವಸ ಆದವು ಅಂದ್ರೆ ಹೆಣ್ಣು ಪಾಪ ಗರ್ಭಿಣಿ ಸ್ತ್ರೀಯರು ಚಡಪಡಿಸ್ಲಿಕ್ಕೆ ಹತ್ತಾರೆ. ಇನ್ನು ಕೆಲವರಂತೂ 10 ತಿಂಗಳಾಗ್ತಾವೆ, 11 ತಿಂಗಳ, 12 ತಿಂಗಳೂ ಆಗ್ತಾವೆ. ಅರ್ಥಾತ್ ಏನು ಅಂದರೆ 12 ತಿಂಗಳಿಗೆ ಹುಟ್ಟಿದವರು ಇದ್ದಾರೆ, ನಮ್ಮ ಆಶ್ರಮದಾಗ ಇದ್ದಾರೆ ಅವರು. ಇದಿಲ್ಲ ಅರ್ಥಾತ್ ಆಕಿ ತಾಯಿ ಗರ್ಭದೊಳಗೆ 16 ವರ್ಷ ಇದ್ದರು. ವ್ಯಾಸರು ದಿನ ಅಂತಿದ್ರು, ಶುಕಾವ್ ಹೊರಗೆ ಬಾ ಅಂತಿದ್ರು. ಅಲ್ಲೇ ಹೆಸರಿಟ್ಟಿದ್ರು, ಗರ್ಭದೊಳಗೆ ಹೆಸರಿಟ್ಬಿಟ್ಟಾರ, ಅಲ್ಲೇ ತೊಟ್ಲ ತೂಗ್ಯಾರ. ಶುಕ ಅಂತ ತಿಳ್ಕೊಂಡು ಹೆಸರಿಟ್ಟಿದ್ರು ಅಲ್ಲೇ. ಆವಾಗ ಅವರು ಅರ್ಥಾತ್ ಏನು ಅಂದರೆ ಒಳಗೆ ಕೂತ್ಕೊಂಡನ ಅಧ್ಯಯನ ಮಾಡಿದರು, ಇದನ್ನು ಮಾಡಿದರು. ಬ್ರಹ್ಮಜ್ಞಾನಿ ಇದ್ದರು, ಜ್ಞಾನೇಶ್ವರ ಮಹಾರಾಜರು ಒಂದು ಕಡೆಗೆ ಬರೀತಾರೆ. ಶುಕ ಮಹರ್ಷಿಗಳಂಥವರು ಗರ್ಭದೊಳಗಿದ್ದಾಗಲೇ ಆತ್ಮಜ್ಞಾನವನ್ನು ಹೊಂದಿರತಕ್ಕಂಥವರು ಕೃಷ್ಣನ ರಾಸಲೀಲೆಯ ವರ್ಣನೆ ಮಾಡ್ತಾರೆ. ಕೃಷ್ಣನ ರಾಸಲೀಲೆ ಅಂದರೆ ಶೃಂಗಾರಮಯ ಆಗಿರ್ತಕ್ಕಂಥ ರಾಸಲೀಲೆಯನ್ನು ಶುಕ ಮಹರ್ಷಿಗಳಂಥವ್ರು ವರ್ಣನೆ ಮಾಡ್ತಾರೆ. ಅಂದ ಬಳಕೆ ಅದರೊಳಗೆ ಏನಿಲ್ಲ ಅಂದ್ರೆ ಸಾಮಾನ್ಯ ಶೃಂಗಾರ ಇಲ್ಲ. ಅದೇನದ ಅಂದ್ರೆ ಅದು ಕೇವಲ ಭಗವಂತನ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಪ್ರೇಮ, ಅದು ಪ್ರೇಮದ ಲಕ್ಷಣ ಅದು. ಆ ಶುಕ ಮಹರ್ಷಿಗಳೇನದ ಅಂದ್ರೆ ಅವರು ಸಂಚಾರ ಮಾಡ್ಕೋತ ಬಂದಾಗ ಪರೀಕ್ಷಿತ ರಾಜ ನೋಡಿ ಭಾಳ ಸಂತೋಷ ನಮಸ್ಕಾರ ಮಾಡಿದ. ಆವಾಗ ಅವನು ಅಳ್ಳಿಕ್ಕೆ ಹತ್ತ. ಯಾಕಂತ ನಾ 7ನೇ ದಿವಸಕ್ಕೆ ಸಾಯ್ತೀನಿ ಅಂತ ಅಂದ ಕೂಡಲೇ ಅವ್ರು ಏನಂದ್ರು ಅಂದರೆ ಭಾಗ್ಯವಂತ ಇದ್ದಿದ್ದೀನಿ ನೀನು ಅಂತ. ನಾವು 7ನೇ ದಿವಸಕ್ಕೆ ಸಾಯ್ತೀನಿ ಅಂದ ಕೂಡ ಭಾಗ್ಯವಂತ ಇದ್ದಿ ಅಂದ್ರೆ ಅವ್ರು ನಾ ಹೆಂಗೆ 7ನೇ ದಿವಸಕ್ಕೆ ಸಾಯ್ತೀನಿ ರೀ, ನಾನು 7 ದಿವಸ ಇರ್ತೀನಿ ಅಂದರೂ ಭಾಗ್ಯವಂತಿದ್ದಿ ಅಂತ. ಯಾಕಂದ್ರೆ ನೀನು 7 ದಿವಸ ನಿಶ್ಚಿತವಾಗಿರ್ತೀಯ ಅನ್ನೋದು ಖಾತ್ರಿ ಅದಲ್ಲ. ನೀ 7 ದಿವಸ ಇರ್ತೀಯ ಅನ್ನೋದು ನಿನಗೆ ಖಾತ್ರಿ ಅದ, ಆದ್ದರಿಂದ ಭಾಗ್ಯವಂತ. ಈ ಮರ್ತ್ಯಲೋಕದಲ್ಲಿ ಪ್ರಾಣಿಗಳಿಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ನೀ 7 ದಿವಸ ಆದರೂ ಇರ್ತೀನಿ, ಕಾಳಜಿ ಮಾಡಬೇಡ, ನಾನು ಭಾಗವತವನ್ನು ಹೇಳ್ತೀನಿ, ನೀ ಶ್ರವಣ ಮಾಡು ಅಂತಂದು. ಅವನು ಹೆಂಗೆ ಶ್ರವಣ ಮಾಡಿದ, ಅರ್ಥಾತ್ 7ನೇ ದಿವಸಕ್ಕೆ ಅವನಿಗೆ ಆತ್ಮಜ್ಞಾನ ಆಗಬೇಕಾದರೆ
ಅವನು ಹೆಂಗೆ ಶ್ರವಣ ಮಾಡಿರ್ಬೋದು ಕಲ್ಪನಾ ಮಾಡಿ, ಹಂಗೆ ನಾವು ಶ್ರವಣ ಮಾಡಬೇಕಾಗಿಲ್ಲ. ಅರ್ಥಾತ್ ಏನು ಅಂದ್ರೆ ವಯೋಮಾನಕ್ಕೆ ಅನುಸಾರವಾಗಿಯೂ ಸಾಕಷ್ಟು ನಮಗೆ ವಯಸ್ಸಾಗಿವೆ. ಅರ್ಥಾತ್ ಏನು ಅಂದರೆ ಕಾಲದ ಗತಿ ಬಹಳ ವಿಚಿತ್ರದ, ಯಾವಾಗ ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗ ನಾವು ಸತ್ಸಂಗದ ಬಗ್ಗೆ ಎಷ್ಟೊಂದು ನಾವು ಏನು ವಹಿಸಬೇಕು ಅಂತಂದರೆ ತತ್ಪರತೆ ವಹಿಸಬೇಕು, ಕಳಕಳಿ ವಹಿಸಬೇಕು. ಅರ್ಥಾತ್ ಏನು ಅಂದ್ರೆ ಸತ್ಸಂಗದ ಮಹತ್ವ ನಮಗೆ ನಿಜವಾಗಿಯೂ ಗೊತ್ತಿಲ್ಲ ಅಷ್ಟೇ. ಆದರೆ ಸತ್ಸಂಗದ ಮಹತ್ವ ಜೀವನದಲ್ಲಿ ಬಹಳ ಅದ. ಆದ್ದರಿಂದ ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಪರಮಾರ್ಥ ಸಾಧಿಸಬೇಕು ಅಂದರೆ ಅದಕ್ಕೆ ಮೊದಲನೇ ಸಾಧನೆ ಏನು ಅಂದರೆ ಸತ್ಸಂಗ. ನಮಗೆ ಸಮರ್ಥರ ಬಗ್ಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ನಾವು ಒಬ್ಬೊಬ್ಬರ ಬಗ್ಗೆ ನೋಡ್ಕೋತ ಹೋದರೆ ನಮಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ. ಸಮರ್ಥರು ಏನು ಮಾಡಿದರು ಅಂದ್ರೆ ಒಂದು ದಿವಸ ತಪ್ಪಿಸಲ್ದನೆ 12 ವರ್ಷ ಸತ್ಸಂಗ ಮಾಡಿದರು. ಅರ್ಥಾತ್ ಪ್ರತಿ ದಿವಸ ಅವರು ಪಂಚವಟಿಯಿಂದ ಭಿಕ್ಷಾ ಮಧುಕರಿ ಬೇಡಿಕೊಂಡು ಅಲ್ಲಿ ಟಾಕಳಿ ಅನ್ನುವಂಥ ಊರಿಗೆ ಬಂದು ಅಲ್ಲೇನದ ಜೋಳಿಗೆ ಒಳಗೆ ತಂದಿರತಕ್ಕಂಥದ್ದನ್ನು ಅಲ್ಲಿ ಮಾರುತಿಗೆ ನೈವೇದ್ಯ ತೋರಿಸಿ ಆ ಜೋಳಿಗೆ ಏನದನ್ನು ಗೋದಾವರಿ ನೀರಿನಲ್ಲಿ ಎದ್ದು ತೆಗೆದು ಅದರ ರಸ ಎಲ್ಲ ಬಸದು ಹೋದ ಬಳಿಕ ನೀರಸವಾಗಿರ್ತಕ್ಕಂಥ ಆಹಾರವನ್ನು 5 ಮನೆಯಿಂದ ಎಷ್ಟು ಬಂದಿರ್ತಿತ್ತೋ ಅಷ್ಟನ್ನು ಸೇವನೆ ಮಾಡಿ ಆಮೇಲೆ ಏನೋ ಒಂದು ತಾಸು ಬಿಟ್ಟು ಸಂಜಿನಾಗ ಮತ್ತೆ 4 ಗಂಟೆ ಸುಮಾರಿಗೆ ಮತ್ತೆ ಪಂಚವಟಿಗೆ ಹೋಗ್ತಿದ್ರು. ಪಂಚವಟಿಯಿಂದ ಟಾಕಳಿ ಏನದ ಅಂದ್ರೆ ಸಾಧಾರಣ 6 ಮೈಲ್ ಅದ, ಅಲ್ಲ 6 ಕಿಲೋಮೀಟರ್, 6-7 ಕಿಲೋಮೀಟರ್ ಅದ. ನಾನು ಒಂದ್ಸಲ ಹೋಗಿ ಬಂದೀನಿ ಟಾಕಳಿಯಿಂದ ಪಂಚವಟಿಗೆ. ಅಷ್ಟು ದೂರ ಓಡ್ಕೋತ ಹೋಗ್ತಿದ್ರು. ಮತ್ತು ಹೋಗಿ ಯಾವುದಾದ್ರೂ ಮಂದಿರದಲ್ಲಿ ಏನಾದರೂ ಒಂದು ಸತ್ಯ ಪುರಾಣ ಪ್ರವಚನ ಕೀರ್ತನ ನಡೀತಿತ್ತು ಅಂದರೆ ಅಗ್ನಿ ನಿಷ್ಠೆಯಿಂದ ಕಳಕಳಿಯಿಂದ ಮತ್ತು ಅತ್ಯಂತ ಒಂದು ತತ್ಪರತೆಯಿಂದ ಏಕಾಗ್ರತೆಯಿಂದ ಶ್ರವಣ ಮಾಡ್ತಿದ್ರು. ಅಷ್ಟಕ್ಕೆ ಮುಗಿಲಿಲ್ಲ. ಶ್ರವಣ ಮಾಡಿ ಏನು ಮಾಡ್ತಿದ್ರು ಅಂದರೆ ಬರುವ ಮುಂದೆ ಅದರ ಶಾಸ್ತ್ರಿಗಳ ಕಡೆಗೆ ಪಂಡಿತರ ಕಡೆಗೆ ಅಲ್ಲಿ ಯಾರ ಕಡೆಯಿಂದಾದರೂ ಒಂದು ಪುಸ್ತಕ ತೊಗೊಂಡು ಬರ್ತಿದ್ರು. ಪುಸ್ತಕ ತೊಗೊಂಡು ಬಂದು ತಮ್ಮದೆಲ್ಲ ಜಪ ಗಿಪ ಮುಗಿಸಿ ರಾತ್ರಿ ಒಂದು ಪ್ರಣತಿ ಹಚ್ಚಿಕೊಂಡು ಆ ಪ್ರಣತಿ ಬೆಳಕಿನೊಳಗೆ ಆ ಪುಸ್ತಕ ಓದ್ತಿದ್ರು. ಅವರು ದಾಸಬೋಧದಲ್ಲಿ 2,000 ಪುಸ್ತಕಗಳ ಕೊಟೇಶನ್ ಅದ ಅಂತ ಬರ್ತಾರೆ. 2,000 ಪುಸ್ತಕಗಳಲ್ಲಿರ್ತಕ್ಕಂಥ ವಿಚಾರಗಳನ್ನು ದಾಸಬೋಧದಲ್ಲಿ ನಾವು ನೋಡ್ಬೋದು ಅಂತ ಬರ್ತಾರೆ. ತಾತ್ಪರ್ಯ ಏನು ಅಂದರೆ ಆ ದೃಷ್ಟಿಯಿಂದ ನಮ್ದೇನದ ಅಂತಂದರೆ ನಾವು ವಿಚಾರ ಮಾಡಿ ಚಿಂತನೆ ಮಾಡಬೇಕಾಗಿರೋ ವಿಷಯ ಬಹಳ ಅದ. ಆದರೆ ಸಮಯ ನಮಗೆ ಬಹಳ ಕಡಿಮೆ ಅದ. ಯಾಕೆಂದ್ರೆ ಆಯುಷ್ಯದ್ದು ಭರವಸೆ ಇಲ್ಲ, ಯಾವ ಕ್ಷಣಕ್ಕೆ ಏನಾಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವಾರಕ್ಕೆ 1 ದಿವಸ ಅಂತಂದ್ರೆ ನಮಗೆ ಹೆಂಗೆ ಚಡಪಡಿಕೆ ಆಗಬೇಕು ಅಂದರೆ ಮತ್ತೆ ಮುಂದಿನ ವಾರ ಯಾವಾಗ ಬಂದಿತ್ತೋ ಯಾವಾಗ ನಾನು ಮತ್ತೆ ಏನಾದರೂ 4 ವಿಚಾರಗಳನ್ನು ಶ್ರವಣ ಮಾಡೀನೋ ಅನ್ನುವಂಥದ್ದೊಂದು ತಳಮಳ ನಮಗೆ ನಿರ್ಮಾಣ ಆಗಬೇಕು. ಅಷ್ಟೊಂದು ತತ್ಪರತೆಯಿಂದ ನಾವೇನು ಮಾಡಬೇಕು ಅಂದ್ರೆ ಸತ್ಸಂಗ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದ ವಿಚಾರ. ನಾವು ಹೋದ ರವಿವಾರ 1.5 ಪುಟ ನಾವು ಓದಿದ್ದೀವಿ. ಅದರೊಳಗೆ ಮುಖ್ಯವಾದ ವಿಚಾರ ಏನು ಹೇಳ್ಯಾರ ಅನ್ನೋದ್ರ ಬಗ್ಗೆ ಯಾರಾದರೂ 1-2 ವಿಚಾರ ಶಬ್ದಗಳಲ್ಲಿ ಹೇಳಿದೆ. ಈವರೆಗೂ ನಾವು ಓದಿರ್ತಕ್ಕಂಥದ್ರಲ್ಲೇ ಮುಖ್ಯವಾಗಿ ಏನು ಹೇಳಿದ್ದಾರೆ? ನಾವು ಆಧ್ಯಾತ್ಮದ ಮಾರ್ಗದಲ್ಲಿ ನಾವು ಭಗವಂತ ಬೇಕು ಅಂತ ಸಹಜವಾಗಿ ಎಲ್ಲರಿಗೆ ಅನಿಸೋದು. ಆದ್ರೆ ನಮ್ಗೆ ನಿಜವಾದ ಜ್ಞಾನ ಭಗವಂತನ ಸ್ವರೂಪ ಏನದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಶಾಸ್ತ್ರಬದ್ಧವಾದಂಥ ಮಾರ್ಗ ನಮ್ಗೆ ಗೊತ್ತಿಲ್ಲ. ಹೆಚ್ಚಿನವ್ರಿಗೆ ಏನಾಗ್ತಂದ್ರೆ ನಮ್ಗೆ ಆ ಮಾರ್ಗ ಗೊತ್ತಿರೋದು ಇರೋದಾಗಿ ನಾವು ನಮ್ಮದೇ ಆದಂಥ ಒಂದು ಮಾರ್ಗವನ್ನು ಅನುಸರಿಸಲಿಕ್ಕೆ ಹೋಗಿ ಕೆಲವು ಸಮಯ ಪ್ರಾಪಂಚಿಕ ಇದನ್ನು ಕೂಡ ನಾವು ಹಾನಿಯನ್ನು ಅನುಭವಿಸಬೇಕಾಗಿ ಬರ್ತದೆ ಅಂತ. ಅದರೊಳಗೆ ಒಂದು ಇದು ಇತ್ತು. ಈಗ
ನಾವು ಭಗವಂತನ ಯಾವುದಾದ್ರೂ ಇದರಿಂದ ನಾನು ಕಳಕಳಿಯಿಂದ ನಾನು ಭಗವಂತನ ಒಂದು ಬೇಕು ಅನ್ನೋ ದೃಷ್ಟಿಯಿಂದ ನಾನು ಏನಾದರೂ ಮಾಡಲಿಕ್ಕೆ ಹೋದೆ ಅಂತಂದರೆ ಅದರಲ್ಲಿ ಪ್ರಾಪಂಚಿಕ ಹಾನಿ ಆಗ್ತದೆ ಅಂತ ಏನೋ ಹೇಳ್ತೀನಿ. ಅದನ್ನ ಭಗವಂತನಿಗಾಗಿ ನಾವು ಅಂತಃಕರಣಪೂರ್ವಕ ನಾವು ಮಾಡಿದಾಗ ಹಾನಿ ಆಗೋ ಇದು ಇರಲಿಕ್ಕಿಲ್ಲ. ಯಾಕಂದ್ರೆ ಭಗವಂತದ್ದು ನಾ ತಪ್ಪು ಮಾಡಿದ್ರು ಕೂಡ ನಾ ಭಗವಂತನ ಸಲುವಾಗಿ ಮಾಡ್ಲಿಕ್ಕೆ ಅಂತ ಅಂದಾಗ ಅದು ಭಗವಂತ ಅಲ್ಲಿ ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂದರೆ ನಮಗೆ ಭಗವಂತನ ದರ್ಶನ ಆಗಬೇಕು ಹಾಗೂ ನಮ್ಮ ಜೀವನ ಆನಂದಮಯವಾಗಬೇಕೆಂದು ಅನೇಕರಿಗೆ ಅಂತಃಕರಣಪೂರ್ವಕ ಅನಿಸುವುದು ಅಲ್ಲದೆ ಹಾಗೆ ಅನಿಸುವವರಲ್ಲಿ ಅನೇಕರು ಅದಕ್ಕಾಗಿ ಮನಃಪೂರ್ವಕ ಪ್ರಯತ್ನವನ್ನೂ ಮಾಡುತ್ತಾರೆ. ಆದರೆ ಪ್ರಯತ್ನ ಮಾಡುವವರಲ್ಲಿಯ ಕೆಲವರಿಗೆ ಮಾತ್ರ ಭಗವಂತನ ದರ್ಶನವಾಗಿ ದಿವ್ಯ ಆನಂದದ ಅನುಭವ ಪ್ರಾಪ್ತವಾಗುತ್ತದೆ. ಅರ್ಥಾತ್ ಏನು ಅಂದರೆ ಇದಕ್ಕೆ ಕಾರಣವೇನೆಂದರೆ ಭಗವಂತನ ನಿಜವಾದ ಸ್ವರೂಪವೇನು, ನಮ್ಮೊಳ ಇದು ಕಾರಣ ಏನು ಅನ್ನೋದಕ್ಕೆ ಅವ್ರು ಏನು ವಿಷಯ ತಿಳ್ಕೋಬೇಕು ಅಂದರೆ ಕೆಲವೇ ಜನರಿಗೆ ಯಾಕೆ ಆಗ್ತದೆ ಅದಕ್ಕೆ ಕಾರಣ ಹೇಳಿರ್ತಾರೆ. ಇದು ಕೆಲವೇ ಜನರಿಗೆ ನಿನ್ನ ಪ್ರಶ್ನೆ ಏನದ ಅಂತಂದರೆ ನಾವು ಭಗವಂತನ ಸಲುವಾಗಿ ಮಾಡಲಿಕ್ಕೆ ಹತ್ತೀವಿ ಅಂತಿದ್ದಾಗ ಮತ್ತು ನಮಗೆ ಅದರೊಳಗಿಂದ ಹಾನಿ ಅಂತ ಆಗುವಂಥ ಪ್ರಶ್ನೆ ಏನು ಬರ್ತದೆ ಅಂತ. ಈಗ ಏನಿರ್ತದೆ ಅಂದರೆ ಯಾವುದೋ ಒಂದು ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಆ ಕಾರ್ಯದ ಸ್ವರೂಪ ಏನದ, ಅದರ ಲಕ್ಷಣ ಏನದ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಆ ಕಾರ್ಯದಿಂದ ನಮಗೇನಾದರೂ ಉಪಯೋಗ ಆಗ್ತದೆ. ನಾವು ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದನ್ನ ಅದನ್ನೇನಾದರೂ ಮಾಡಲಿಕ್ಕೆ ಹೋದ್ವಿ ಅಂದರೆ ಸ್ವಾಭಾವಿಕವಾಗಿ ನಮಗೆ ಹಾನಿಯಾಗುವ ಸಂದರ್ಭ ಇರ್ತದೆ. ಅಂದರೆ ಭಗವಂತ ಅಂದರೆ ಏನಿದ್ದಾನವ, ಅವನ ಸ್ವರೂಪ ಏನು, ಅವನನ್ನು ನಾವು ಪಡ್ಕೊಳ್ಳೋದು ಅಂದರೆ ಏನು ನಾವು ಪಡ್ಕೊಂಡಾಗ ಏನು ಮಾಡಬೇಕು, ಅವನನ್ನು ಪಡ್ಕೊಳ್ಳೋದು ಅಂದರೆ ಏನಾಗ್ತದೆ ನಮಗೆ, ಅವನನ್ನು ಪಡ್ಕೊಳ್ಳೋದು, ಅವನ ಅನುಭವ ಬರೋದು ಅಥವಾ ಅವನು ನಮಗೆ ದರ್ಶನ ಆಗೋದು, ಅವನ ಅನುಗ್ರಹ ಆಗೋದು, ಅವನ ಬಗ್ಗೆ ಅವನ ಬಗ್ಗೆ ನಮಗೆ ಪ್ರೇಮ ಉಂಟಾಗೋದು ಅಂದರೆ ಏನು ಅನ್ನುವಂಥ ವಿಷಯ ಗೊತ್ತಾಗಬೇಕಾದ್ರೆ ಮುಂಚೆ ಭಗವಂತ ಅಂದರೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಅಂದ್ರೆ ನಾವೇನು ಮಾಡ್ತೀವಿ ಅಂದರೆ ಗೊತ್ತಿಲ್ಲದೆ ಏನಾದರೂ ಮಾಡಲಿಕ್ಕೆ ಹೋದ್ವಿ ಅಂದ್ರೆ ಸ್ವಾಭಾವಿಕವಾಗಿ ಅದು ನಮಗೆ ಹಾನಿ ಆಗ್ತದೆ. ಅಥವಾ ಅದರೊಳಗೆ ಹಾನಿ ಒಂದೊಂದು ಸಲ ಆಗಲಿಕ್ಕಿಲ್ಲ, ಒಂದೊಂದು ಸಲ ಆಗಬಹುದು ಖರೆ. ಆದರೆ ಏನದ ಅಂದರೆ ಭಗವಂತನ ನಿಜವಾದ ಸ್ವರೂಪ ಏನದ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದನ್ನೇ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಲಿಕ್ಕೆ ಎಷ್ಟೋ ಸಲ ನಮಗೆ ಹಾನಿಯಾಗುವ ಸಂಭವ ಇರ್ತದೆ. ಯಾಕಂದರೆ ಅವನ ಸ್ವರೂಪನ ನಮಗೆ ಗೊತ್ತಿಲ್ಲ ಅಂದಾಗ ನಾವು ಬೇರೆ ಯಾವುದೋ ಒಂದು ಭಾವದಿಂದ ನಾವು ಮಾಡಲಿಕ್ಕೆ ಹೋಗ್ತೀವಿ. ಈ ಉದಾಹರಣೆ ಹೇಳಬೇಕು ಅಂದರೆ ಈ ಭಗವಂತನ ಸಲುವಾಗಿ ಕುರಿ ಕಡಿಯೋದು, ಕೋಳಿ ಕಡಿಯೋದು ಮಾಡ್ತಾರೆ. ಹಾಗಾಗಿ ಭಗವಂತನ ಪ್ರಾಪ್ತಿಯ ಒಂದು ಸರಿಯಾದ ಸಾಧನೆ ಏನು ಅಂತ ತಿಳ್ಕೊಂಡು ಕೇಳಿದರೆ ಇದರಿಂದ ಹಾಗಾದ್ರೆ ಭಗವಂತ ಕುರಿ, ಕ್ವಾಣ, ಕೋಳಿ ಬೇಕಾಗ್ತದಂತ ಅನ್ನುವಂಥ ಅರ್ಥ ಆಗ್ತದೆ. ಆದರೆ ಭಗವಂತಂದ್ರೆ ಏನು ಅನ್ನುವಂಥ ಅದನ್ನು ನಾವು ಎಷ್ಟೋ ಮಂದಿ ಅಂತಾರೆ ಭಗವಂತ ನಮ್ಮ ಮೇಲೆ ಯಾಕೆ ಹಿಂಗೆ ಸಿಟಿಗೆ ತಂದ್ರಿ ಅಂತಾರೆ. ಅಥವಾ ಭಗವಂತ ನಮ್ಗೆ ಯಾಕೆ ಹಿಂಗೆ ತ್ರಾಸು ಕೊಡ್ತಾನೆ. ನಮ್ಮ ಮನೆಯೊಳಗೆ ಒಂದು ಸವನ ಇವತ್ತು ಮುಂಜಾನೆ ಒಬ್ಬರು ಫೋನ್ ಮಾಡಿದ್ರು, ನಮ್ಮ ಮನೆಯೊಳಗೆ ಈಗ ಒಂದು ಸವನ ಯಾರೋ ಒಬ್ಬರು ಜಡ್ಡು ಬೀಳ್ತಾರೆ, ಇದು ಆಗ್ತದೆ. ಈ ಭಗವಂತ ನಮಗೆ ಯಾಕೆ ಇಷ್ಟು ತ್ರಾಸು ಕೊಡ್ಲಿಕ್ಕತ್ತಾನೆ, ಭಗವಂತ ನಮಗೆ ಯಾಕೆ ಇಷ್ಟು ಇದನ್ನು ದುಃಖ ಕೊಡ್ತಾನೆ ಅಂತ. ಅಂದರೆ ಭಗವಂತ ನಮಗೆ ದುಃಖ ಕೊಡೋದು, ಭಗವಂತನ ಲಕ್ಷಣ ನಮ್ಗೆ ಗೊತ್ತಾದರೆ, ಭಗವಂತನ ಸ್ವರೂಪ ನಮಗೆ ಗೊತ್ತಾದ್ರೆ ಅವನು ನಮಗೆ ದುಃಖ ಯಾಕೆ ಕೊಡ್ತಾನೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಭಗವಂತ ಅಂದ್ರೆ ಹೆಂಗಿದ್ದಾನೆ ಅಂದರೆ ಅವನು ಆನಂದ ಸ್ವರೂಪ ಇದ್ದಾನೆ, ಪ್ರೇಮ ಸ್ವರೂಪ ಇದ್ದಾನೆ. ಅವನು ಪ್ರತಿಯೊಬ್ಬರಿಗೂ ಅಷ್ಟೇ ಏನು ಅಂತಂದರೆ ಭಾವದಿಂದ ಪ್ರತಿಯೊಬ್ಬರಿಗೂ ಅವನು ಅಷ್ಟೇ ಸನ್ಮುಖ ಆಗಿರ್ತಾನೆ. ನಾವು ಅವನ ಕಡೆಗೆ ಅಭಿಮುಖ ಆಗೋದು ಹೊರತು ಅವನಿಂದ ನಮಗೇನು ಪ್ರಾಪ್ತ ಆಗಬೇಕು ಅದು ನಮ್ಗೆ ಪ್ರಾಪ್ತ ಆಗಂಗಿಲ್ಲ. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಉದಾಹರಣೆ ಹೇಳಿಲ್ಲ. ಈಗ ನಾವಿನಲ್ಲಿ ಸಮುದ್ರದಲ್ಲಿ ನಾವು ಇರ್ತಾರೆ, ಆ ನಾವುಗಳಿಗೆ ಏನಿರ್ತದೆ ಒಂದು ದೊಡ್ಡದೊಂದು ಪಡದೆ ಇರ್ತದೆ. ಆ ಪಡದೆ ನಾವು ಬಿಚ್ಚಿಟ್ರೆ ಆ ಗಾಳಿ ಉಪಯೋಗ ನಮಗೆ ಆಗ್ತದೆ. ಪಡದೆ ನಾವು ಸುತ್ತಿಟ್ರೆ ನಮಗೆ ಆ ಗಾಳಿ ಉಪಯೋಗ ಹೆಂಗೆ ಆಗೋದು. ಹಂಗೆ ಭಗವಂತ ಅಂದ್ರೆ ಏನಿದ್ದಾನೆ, ಅವ ಭಗವಂತಿಗೆ ಪಕ್ಷಪಾತ ಇಲ್ಲ, ಒಬ್ರಿಗೆ ಮಾಡಬೇಕು ಒಬ್ರಿಗೆ ಬಿಡಬೇಕು ಅನ್ನುವಂಥ ಭಾವ ಇಲ್ಲ. ಭಗವಂತ ಅಂದ್ರೆ ಏನು ಅನ್ನುವಂಥದ್ದಂತಂದರೆ ಅವನೊಂದು ಆನಂದ ಸ್ವರೂಪ, ಪ್ರೇಮ ಸ್ವರೂಪ ಮತ್ತು ಅವನು ಏನಪ್ಪ ಅಂದರೆ ಸುಖ ಸ್ವರೂಪವ ಅಂತಿದ್ದಾಗ ಅವನಲ್ಲಿ ದುಃಖದ ಲೇಷ ಇಲ್ಲ ಅಂದ್ರೆ ಅವನು ದುಃಖ ಹೆಂಗೆ ಕೊಡ್ತಾನೆ. ಆದ್ದರಿಂದ ಏನದಂದರೆ ಭಗವಂತನ ಬಗ್ಗೆ ನಮಗೆ ಹಿಂಗೇನೇನೋ ತಪ್ಪು ಕಲ್ಪನೆ ಆಗ್ತವೆ. ತಪ್ಪು ಕಲ್ಪನೆ ಆಗಿ ನಾವೇನು ಮಾಡ್ತೀವಿ ಅಂದರೆ
ಅವನಿಂದ ನಾವು ನಿಜವಾಗಿಯೂ ಯಾವ ಸುಖ ಶಾಂತಿ ಸಮಾಧಾನ ಪಡ್ಕೋಬೇಕೋ ಅದನ್ನು ನಮಗೆ ಪಡ್ಕೊಳ್ಳಿಕ್ಕಾಗಂಗಿಲ್ಲ. ಆದ್ದರಿಂದ ಮತ್ತಷ್ಟು ನಮಗೇನಾಗ್ತದೆ, ಮಾಡಿದ್ದು ಖರೆ ಆಗ್ತದೆ, ಆದರೆ ಅದರಿಂದ ಏನು ಪ್ರಾಪ್ತ ಆಗಬೇಕು ಅದು ನಮಗೆ ಪ್ರಾಪ್ತ ಆಗಂಗಿಲ್ಲ. ಆದ್ದರಿಂದ ಭಗವಂತನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡು ನಾವು ಸ್ವಲ್ಪ ಮಾಡಿದ್ರೂ ನಮಗೇನಾಗ್ತದೆ, ಅದರಿಂದ ನಮಗೆ ಸಾಕಷ್ಟು ನಮಗೆ ಲಾಭ ಆಗ್ತದೆ ಅಥವಾ ಉಪಯೋಗ ಆಗ್ತದೆ. ಭಗವಂತನ ಸ್ವರೂಪ ಏನದ ಅನ್ನೋದು ನಾವು ತಿಳ್ಕೊಳ್ಳೋದನ್ನೇ ಅವನ ಸಲುವಾಗಿ ನಾವು ಬಹಳಷ್ಟು ಕಷ್ಟಪಟ್ಟರೂ ಸಹಿತ ನಮಗೇನಾಗೋದಿಲ್ಲ ಅಂದರೆ ಅದರಿಂದ ಸರಿಯಾದ ನಮಗೇನಾಗಬೇಕು ಅದು ಆಗೋದಿಲ್ಲ, ಸರಿಯಾದ ಲಾಭ ಆಗೋದಿಲ್ಲ, ಅಥವಾ ನಮಗೆ ಅದರಿಂದ ಸುಖ ಆಗೋದಿಲ್ಲ, ಅದರಿಂದ ನಮಗೇನಿದು ಆಗೋದಿಲ್ಲ. ಭಗವಂತ ಅವ್ರಿಗ್ಯಾಕೆ ಹಂಗೆ, ಅವ್ರು ನೋಡ್ರಿ ಭಗವಂತ ಅವ್ರಿಗೆ ಎಷ್ಟು ಅವ್ರ ಮೇಲೆ ಕೃಪಾ ಮಾಡ್ಯಾನ, ಅವ್ರು ಏನು ಮಾಡಿದ್ರು 2 ಅಂತಸ್ತಿನ ಮನೆ ಕಟ್ಟಿಸಿದ್ರು, ಅವ್ರ ಮಕ್ಕಳು ಪಾಸಾದರು, ನಮಗೇನಪ್ಪ ಅಂದ್ರೆ ನಮಗೆ ಎಷ್ಟು ಕಷ್ಟದೋಗಿರ್ತಾನೆ ಭಗವಂತ. ಅರ್ಥಾತ್ ಇದರ ಅರ್ಥ ಏನು, ಭಗವಂತನ ವ್ಯಾಖ್ಯಾನ ತಪ್ಪು ಆಗಿ ಮಾಡಿದೆ ಅಂತ. ಅರ್ಥಾತ್ ಇದರಿಂದ ಏನು ಅಂದರೆ ಭಗವಂತನ ಬಗ್ಗೆ ನಿಮಗೆ ಸರಿಯಾದ ಕಲ್ಪನಾನೇ ಇಲ್ಲ. ಭಗವಂತ ಅಂದ್ರೆ ಅರ್ಥಾತ್ ಅವೇನಲ್ಲ ಅಂದ್ರೆ ಒಬ್ರಿಗೆ ಕೆಟ್ಟ ಮಾಡೋದು, ಒಬ್ರಿಗೆ ಚಲೋ ಮಾಡೋದು ಅನ್ನುವಂಥದ್ದು ಭಗವಂತನ ಲಕ್ಷಣನೇ ಅಲ್ಲ. ಅವನು ಎಲ್ಲರಿಗೂ ನಾವು ಹಂಗೆ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ನಮಗೆ ಮಾಡ್ತಾನೆ ಅಷ್ಟೇ. ಆದರೆ ಅವನು ಹಿಂಗೆ ಮಾಡಿದ ಹಂಗೆ ಮಾಡಿದ ಅನ್ನುವಂಥ ತಪ್ಪು ಕಲ್ಪನೆ ಇಟ್ಟುಕೊಂಡು ನಾವು ಅವನ ಕಡೆಗೆ ಪ್ರವೃತ್ತ ಆದರೆ ನಮಗೆ ಅದರಿಂದ ಏನಾಗೋದಿಲ್ಲ ಅಂದರೆ ಸರಿಯಾದ ಒಂದು ಏನಾಗೋದಿಲ್ಲ ಅಂದರೆ ಲಾಭ ಆಗುವುದಿಲ್ಲ, ಅಥವಾ ಹಿತ ಆಗುವುದಿಲ್ಲ, ಸುಖ ಆಗುವುದಿಲ್ಲ. ಆದ್ದರಿಂದ ಅವನ ನಿಜವಾದ ದರ್ಶನವಾಗುವುದೆಂದರೆ ಏನು ಆಗುವುದು, ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಬರಬೇಕು ಅಂತ. ಈ ಸತ್ಸಂಗ ಮಾಡೋದ್ರ ಉದ್ದೇಶ ಇದು. ನಮ್ಮ ಸಂಶಯಗಳು, ಭ್ರಮಗಳು ಅಥವಾ ನಮಗೆ ವಿಪರೀತ ಕಲ್ಪನೆಗಳು ಇವುಗಳನ್ನೆಲ್ಲ ಕಳ್ಕೊಂಡು ನಾವು ಅದರ ಬಗ್ಗೆ, ಪರಮಾರ್ಥದ ಬಗ್ಗೆ, ಭಗವಂತನ ಬಗ್ಗೆ, ಪ್ರಪಂಚದ ಬಗ್ಗೆ ಮತ್ತು ಸುಖ ದುಃಖಗಳ ಬಗ್ಗೆ ಸರಿಯಾದ ಕಲ್ಪನಾ ತಂದುಕೊಳ್ಳೋ ದೃಷ್ಟಿಯಿಂದಲೇ ನಾವು ಸತ್ಸಂಗ ಮಾಡಬೇಕಾಗಿದೆ. ಆದ್ದರಿಂದ ಏನಂತಾರಂದರೆ ಅವನ ದರ್ಶನವಾಗುವುದೆಂದರೆ ಏನು ಆಗುವುದು, ಹಾಗೂ ದರ್ಶನವಾಗುವ ಸರಳ, ಸುಲಭ, ಅದೇ ರೀತಿ ಅತ್ಯಂತ ನಿಶ್ಚಿತವಾದ ಮತ್ತು ಅನುಭವ ಸಿದ್ಧವಾದ ಮಾರ್ಗವು ಯಾವುದು. ಎಷ್ಟೆಷ್ಟೋ ಕಷ್ಟಪಡ್ತಾರೆ ಅದು ಭಗವಂತನ ಸಲುವಾಗಿ. ಅಂಥ ಪರಿ ಏನು ಕಷ್ಟಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಈ ಸುಮ್ಮನೆ ಉಪವಾಸ ಮಾಡ್ತಾರಿಲ್ಲ, ಈ ಉಪವಾಸ ಮಾಡೋದು ಭಗವಂತನಿಗೆ ಸೇರ್ತದೆ ನನಗೆ ಅನ್ಬೇಕು. ಉಪವಾಸ ಮಾಡಿದರೆ ಸಂತುಷ್ಟ ಆಗುವಂಥವು ಭಗವಂತನ ಅಲ್ಲ ಅಂತೇಳಿ. ಉಪವಾಸ ಮಾಡೋದು ಮಾತ್ರದಿಂದಲೇ ದೇಹಕ್ಕೆ ಕಷ್ಟ ಕೊಡೋದರಿಂದ ಭಗವಂತ ಸಿಗುತ್ತಿದ್ದ ಅಂದ್ರೆ ಮಹಾರಾಜನ ಪ್ರವಚನದಲ್ಲೇ ಬಂದು ರಸ್ತೆದಾಗ ಕಡಿ ಒಡೆಯವರಿಗೆ ಮುಂಚೆ ಭಗವಂತನ ದರ್ಶನ ಆಗಬೇಕಾಗಿತ್ತು. ಆದ್ದರಿಂದ ಎಂಬ ವಿಷಯದಲ್ಲಿ ಶಾಸ್ತ್ರಶುದ್ಧವಾದ ಕಲ್ಪನೆಯು ಬಹಳ ಕಡಿಮೆ ಜನರಿಗಿರುತ್ತದೆ. ಆದ್ದರಿಂದ ಭಗವಂತನ ಬೆನ್ನು ಹತ್ತಿದ ಇಂಥ ಅನೇಕ ಜನರಿಗೆ ಅವನ ದರ್ಶನವಾಗುವುದಂತೂ ದೂರವೇ ಉಳಿಯುತ್ತದೆ. ಆದ್ದರಿಂದ ಏನಾಗವಲ್ತು ಅಂದರೆ ಸಮಾಜದೊಳಗೆ 99.99% ಜನರಿಗೆ ಭಗವಂತನ ದರ್ಶನ ಆಗ್ತಾನೇ ಇಲ್ಲ. ಅರ್ಥ ಯಾಕೆಂದ್ರೆ ಅದನ್ನು ಸರಿಯಾದ ಪದ್ಧತಿಯಲ್ಲಿ ಭಗವಂತನ ಕಡೆಗೆ ಪ್ರವೃತ್ತ ಆಗುವಂಥದ್ದು ನಮಗದರ ಕಲ್ಪನಾನೇ ಇಲ್ಲ. ನಾವು ಅದನ್ನು ಶ್ರವಣವೂ ಮಾಡಿಲ್ಲ, ಅದ್ರ ಬಗ್ಗೆ ಚಿಂತನೆಯೂ ಮಾಡಿಲ್ಲ, ಓದಿಲ್ಲ. ಹೀಗಾಗಿ ಏನಿಲ್ಲ ಅಂದರೆ ಭಗವಂತಂದ್ರೆ ಏನು, ಅವನ ಸ್ವರೂಪ ಏನು, ಅವನು ಪ್ರಾಪ್ತ ಆದರೆ ನಮಗೇನು ಆಗ್ತದೆ, ಅರ್ಥಾತ್ ಇನ್ನೊಂದು ಸಮಾಧಾನ ಅಂದರೆ ಏನು, ನಾವು ಎದಕ್ಕೆ ಸಮಾಧಾನ ಅನ್ನಬೇಕು ಅನ್ನೋದು ಸಹಿತ ನಮಗೆ ಗೊತ್ತಾಗೋದು. ಈ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಮನುಷ್ಯನಾಗ ಏನಿರ್ತದೆ ಅಂದರೆ ದುಡ್ಡು ಬಂತು ಅಂದರೆ ನಮಗೆ ಸುಖ ಆಗ್ತದೆ. ಅಂದರೆ ಇದು ಅಲ್ಲೇನಿದೆ ಅಷ್ಟೇ, ಹಿಪ್ನೋಟೈಸೇಷನ್ ಅಲ್ಲೇನಿದೆ. ಇದೇನದ ಆತ್ಮಸಮೂಹ. ದುಡ್ಡಿನಿಂದ ಸುಖವಾದ ಮನುಷ್ಯನ ನಾನು ಈವರೆಗೆ ನೋಡಿಲ್ಲ ಮತ್ತು ಕೇಳಿಲ್ಲ ಅಂತ ಮಹಾರಾಜರು ಹೇಳಿದರು. ಮತ್ತು ಮಹಾರಾಜರು ಹೇಳೋದು ಖರೇನೋ ಏನು ನಮಗೆ ಅನಿಸೋದು ಖರೇನೋ. ದುಡ್ಡು ಬಂತು ನನಗೆ ಸುಖ ಆಗ್ತದಪ್ಪ ಅಂತ ನಮಗೆ ಅನ್ನಿಸ್ತದಿಲ್ಲ. 100ಕ್ಕೆ 100ರಷ್ಟು ಮಂದಿಗೆ ಅನ್ನಿಸ್ತದೆ. ಭಾಳಷ್ಟು ದುಡ್ಡು ಬಂತು ನನಗೆ ಸುಖ ಆಗ್ತದೆ. ಎಲ್ಲರೂ ದುಡ್ಡಿಗಾಗಿಯೇ ಧರ್ಪಡಿಸ್ತಾ ಇದ್ದಾರೆ. ಮತ್ತು ದುಡ್ಡಿಗಾಗಿಯೇ ಭಗವಂತನ ನಾವು ಪೂಜೆ ಮಾಡೋದು, ಪಾರಾಯಣ, ಪೂಜೆ, ಪಾಠ, ಪಾರಾಯಣ, ಜಪ, ತಪ ಏನು ಮಾಡೋದೆಲ್ಲ ಏನದ ಅಂದ್ರೆ ನಮಗೆ ದುಡ್ಡು ಬೇಕು ಅನ್ನೋ ಉದ್ದೇಶದಿಂದನೇ ಆಗ್ತದೆ. ಬೇಕಾದಷ್ಟು ನಾವು ಒಂದು ತಾಸುಗಟ್ಟಲೆ ಪ್ರವಚನ ಮಾಡಿದ್ರು ಹೊರಗೆ ಬಂದ್ಕೊಳ್ಳಿ ಮತ್ತೆ ನಮಗೇನು ಕೇಳ್ತಾರೆ, ನಮ್ಮ ಹುಡುಗನ ನೌಕರಿ ಹೋಗಿದ್ರಿ, ಮತ್ತು ಯಾವಾಗ ಹೆಂಗೆ ಸಿಗ್ತದೆ ರೀ, ಲಘುನ ಯಾವಾಗ ಸಿಗ್ತದೆ ರೀ, ಅಥವಾ ಪಗಾರ ಇನ್ನಷ್ಟು ಹೆಂಗೆ ಹೆಚ್ಚಾಗ್ತದೆ ರೀ, ಮಕ್ಕಳ ಮದುವೆ ಹೆಂಗೆ ಆಗ್ತದೆ, ನಮಗೆ ನೌಕರಿ ಹೆಂಗೆ ಆಗ್ತದೆ, ಇದನ್ನ ಕೇಳ್ತಾರೆ. ಹೊರತು ನಮಗೆ ಭಗವಂತನ ದರ್ಶನ ಹೆಂಗೆ ಆಗ್ತದೆ, ಭಗವಂತನ ಅನುಭವ ಹೆಂಗೆ ಬರ್ತದೆ,
ಭಗವಂತನ ದರ್ಶನ ಆಗುವುದಂದ್ರೆ ಏನಾಗ್ತದೆ ರೀ, ನಮಗನ್ನು ಸರಿಯಾಗಿ ತಿಳಿಸ್ಕೊಡ್ರಿ. ಭಗವಂತನ ಅನುಭವ ಬರೋದಂದ್ರೆ ಏನಾಗ್ತದೆ? ಭಗವಂತನ ಅನುಭವ ಬರೋದು ಅಂದ್ರೆ ಅಖಂಡ ಸಮಾಧಾನ ಏನದನು, ಅದಕ್ಕೆ ಮಹಾರಾಜರು ಭಗವಂತ ಅಂತೀರಿ. ಅಂದರೆ ನಮ್ಗೆ ಸಮಾಧಾನ ಪ್ರಾಪ್ತ ಆಗಬೇಕು ಅಂದರೆ ನಾವು ಪ್ರಪಂಚದ ಬಗ್ಗೆ ಇರುವ ಆಸಕ್ತಿ ಕಡಿಮೆ ಆಗಬೇಕಿಲ್ಲೋ, ಮೋಹ ಕಡಿಮೆ ಆಗಬೇಕಿಲ್ಲೋ, ಇದ್ದದ ಪರಿಸ್ಥಿತಿ ಒಳಗೆ ನಾವು ಸಮಾಧಾನ ಇರಲಿಕ್ಕೆ ಪ್ರಯತ್ನ ಮಾಡಬೇಕಿಲ್ಲೋ. ಇವನ್ನೆಲ್ಲ ಬಿಡ್ತೀವಿ ನಾವು. ತಿರುಗಿ ಮುರುಗಿ ಮತ್ತೇನಪ್ಪ ಅಂದ್ರೆ ಪ್ರಪಂಚವನ್ನು ಭವ್ಯ, ಚಂದ, ವಿಶಾಲ, ದೊಡ್ಡದು ಮಾಡ್ಕೋಬೇಕನ್ನೋ ಧಡಪಡದೊಳಗಿದ್ದರೆ ಭಗವಂತನ ಕಡೆಗೆ ನಾವು ವಿಪರೀತ ಹೊಂಟಂಗೆ ಆಗ್ತದೆ. ಭಗವಂತನ ಕಡೆಗೆ ಬೆನ್ನು ಮಾಡಿದಂಗೆ ಆಗ್ತದೆ, ಪ್ರಪಂಚದ ಕಡೆಗೆ ಮಾರಿ ಮಾಡಿ ಹೊಂಟೀವಿ. ಅಲ್ವಾಗ ನಾವು ಭಗವಂತನ ದರ್ಶನ ಹೆಂಗಾಗಬೇಕು? ನಾವು ಭಗವಂತನ ಕಡೆಗೆ ಬೆನ್ನು ಮಾಡಿಕೊಂಡು ಪ್ರಪಂಚದ ಕಡೆಗೆ ಮುಖ ಮಾಡಿಕೊಂಡು ಹೊಂಟಾಗ ಭಗವಂತನ ದರ್ಶನ ಆಗಬೇಕು ಅಂದರೆ ಹೆಂಗೆ ಆಗಲಿಕ್ಕೆ? ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಇಂಥ ವಿಚಾರಗಳನ್ನು ಅಗದಿ ವ್ಯವಸ್ಥಿತವಾಗಿ ತಿಳ್ಕೊಳ್ಳಿಕ್ಕೆ ಬರಬೇಕು. ಆದ್ದರಿಂದ ಭಗವಂತನ ಬೆನ್ನು ಹತ್ತಿದ ಇಂಥ ಎಷ್ಟೋ ಮಂದಿ ಎಷ್ಟು ಪ್ರಕಾರದಿಂದ ಮಾಡ್ತಿರ್ತಾರೆ. ತೀರ್ಥಯಾತ್ರೆ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅದನ್ನು ದೊಡ್ಡ 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 ಪ್ರಸಿದ್ಧ ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿಷೇಕ ಮಾಡಿದ್ವಿ, ಇದನ್ನು ಮಾಡಿದ್ವಿ ಮಾಡ್ತಾರೆ. ಹಾಗಾದ್ರೆ ಅರ್ಥಾತ್ ಏನು ಅಂದರೆ ಇದರೊಳಗೆ ಮುಖ್ಯ ಉದ್ದೇಶ ಏನಿರ್ತದೆ, ಭಾವನಾ ಏನಿರ್ತದೆ ಅಂತಂದ್ರೆ ಮತ್ತು ತಮ್ಮ ಪ್ರಪಂಚ ಏನಾಗಬೇಕು, ಇನ್ನಷ್ಟು ದೊಡ್ಡದಾಗಬೇಕು, ಭವ್ಯ ಆಗಬೇಕು ಅನ್ನೋದೇ ಉದ್ದೇಶ. ಅದಕ್ಕೆ ಬದಲಾಗಿ ಪ್ರಾಪಂಚಿಕ ಹಾನಿ ಅನುಭವಿಸಬೇಕಾದ ಪ್ರಸಂಗ ಮಾತ್ರ ಅವರ ಪಾಲಿಗೆ ಬರುತ್ತದೆ. ಭಗವಂತನ ಕಡೆಗೆ ಒಯ್ಯುವ ನಿಜವಾದ ಮಾರ್ಗವು ಯಾವುದು ಹಾಗೂ ಅದನ್ನು ಪ್ರಪಂಚದೊಂದಿಗೆ ಹೇಗೆ ಹೊಂದಿಸಿಕೊಳ್ಳಬೇಕು, ಭಗವಂತನ ಕಡೆಗೆ ಹೋಗುವುದು ಸರಿಯಾದ ಮಾರ್ಗ ಯಾವುದದ ಮತ್ತು ಅದನ್ನು ನಮ್ಮ ಪ್ರಪಂಚದ ಜೊತೆಗೆ ಹೆಂಗೆ ಹೊಂದಿಸ್ಕೋಬೇಕು ಅಂದರೆ ಮಕ್ಕಳು ಮರಿಗಳೊಂದಿಗೆ ಇದ್ದುಕೊಂಡು ಉದ್ಯೋಗ ವ್ಯವಸಾಯ ಮಾಡಿಕೊಂಡು ಅದರ ಆಚರಣೆಯನ್ನು ಹೇಗೆ ಮಾಡಬೇಕೆಂದು ತೋರಿಸುವ ಉದ್ದೇಶಕ್ಕಾಗಿ ಈ ಪುಸ್ತಕವನ್ನು ಬರೆದಿರುತ್ತೇನೆ. ನಿಜವಾಗಿಯೂ ಹೇಳಬೇಕು ಅಂದ್ರೆ ಇದನ್ನು ಯಾವ ಉದ್ದೇಶಕ್ಕಾಗಿ ಬರೆದಾರೋ ಆ ಉದ್ದೇಶವನ್ನು ನಾವು ಆ ಉದ್ದೇಶದ ಕಡೆಗೆ ಲಕ್ಷ್ಯ ಕೊಟ್ಟರೆ ಈ ಪುಸ್ತಕ ಏನದ ಒಂದು ನಿಮಿಷ ಕೆಳಗಿಡಬಾರ್ದು ಅನ್ನಿಸ್ತದೆ. ಯಾಕಂದ್ರೆ ಏನದ ನಮಗೆ ಭಗವಂತನ ಕಡೆಗೆ ಹೋಗಬೇಕು ಅಂದಾಗ ಅದಕ್ಕೆ ಸರಿಯಾದ ಮಾರ್ಗವನ್ನು ಈ ಪುಸ್ತಕ ತೋರಿಸ್ತದೆ ಅಂತಿದ್ದರೆ ನಾವು ಇದನ್ನು ನಮಗೆ ಭಗವಂತನ ಕಡೆಗೆ ಹೋಗೋ ತಳಮಳ ಇದ್ದವರು ಇದನ್ನು ಎಷ್ಟು ಸಲ ಓದಿದರೂ ನಮಗೆ ಕಡಿಮೆ ಅನ್ನಿಸ್ಬೇಕು. ಅದನ್ನು ಸರಿಯಾಗಿ ತಿಳ್ಕೊಂಡು ಇದರಲ್ಲಿ ಹೇಳಿರೋ ಪದ್ಧತಿ ಪ್ರಕಾರವಾಗಿ ನಾವು ಸಾಧನೆ ಮಾಡಿಕೊಳ್ತಾ ಹೋದರೆ ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗೇ ಆಗ್ತದೆ. ಎಷ್ಟರೇ ನಮಗೆ ಅನುಕೂಲ ಆಗುವಂಥ ಮಾರ್ಗದೊಳಗೆ ಹೇಳ್ಯಾರ ಅಂದ ಬಳಿಕ ಇಷ್ಟೊಂದು ಅವ್ರೇನು ಪ್ರಪಂಚ ಬಿಟ್ಟು ಸನ್ಯಾಸ ತಗೊಂಡು ನೀವು ಹೋಗಿ ಹಿಮಾಲಯದಾಗ ಕೂಡ್ರಿ ಅಂತ ಹೇಳಿಲ್ಲ. ಅವ್ರೇನಂತಾರೆ, ಮಕ್ಕಳು ಮರಿಗಳೊಂದಿಗೆ ಇದ್ದುಕೊಂಡು ಉದ್ಯೋಗ ವ್ಯವಸಾಯ ಮಾಡಿಕೊಂಡು ಅದರ ಆಚರಣೆಯನ್ನು ಹೇಗೆ ಮಾಡಬೇಕೆಂದು ತೋರಿಸುವ ಉದ್ದೇಶಕ್ಕಾಗಿ ಇಷ್ಟೊಂದು ನಮಗೆ ಅನುಕೂಲ ಆಗುವಂಥ ಒಂದು ಪದ್ಧತಿಯೊಳಗೆ ಈ ಹೇಳಿರ್ತಕ್ಕಂಥ ಈ ಪುಸ್ತಕವನ್ನು ನಾವು ಏನು ಮಾಡಬೇಕು ಅಂದರೆ ಇನ್ನು ಚಲೋತಂಗೆ ಅರಿದು ಕುಡಿಬೇಕು ಅಂತ. ಅರ್ಥಾತ್ ಅರಿದು ಕುಡಿಬೇಕು ಅಂದ್ರೆ ಇದನ್ನು ಚಲೋತಂಗೆ ಅರಗಿಸ್ಕೋಬೇಕು. ನಮ್ಮ ಅಂತಃಕರಣದೊಳಗೆ ಅದನ್ನು ಚಲೋತಂಗೆ ಆಳವಾಗಿ ಅದನ್ನು ಇಳಿಸೋಳಿಗೆ ಪ್ರಯತ್ನ. ಇದರೊಳಗಿನ ಒಂದೊಂದು ಶಬ್ದವನ್ನು ನಾವು 100 ಸಲ ಓದಿದ್ರೂ ಕಡಿಮೆ ಅದು ಅಂದ್ವಾಗ ಆಮೇಲೆ ನಮ್ಮ ನಿತ್ಯ ಜೀವನದಲ್ಲಿ ಅರ್ಥಾತ್ ನಮ್ಮ ಸಾಧನೆ ಸರಿಯಾದ ಒಂದು ದಿಶೆಯಲ್ಲಿ ನಡೀಲಿಕ್ಕೆ ಶುರುವಾಗ್ತದೆ. ವಾಸ್ತವಿಕವಾಗಿ ಸರ್ವಸಾಮಾನ್ಯ ಮನುಷ್ಯ ನಾನು ಈ ಸತ್ಸಂಗ ಅಂದ ಕೂಡ ನಾವು ಭಗವದ್ಗೀತಾ ತಗೋಬೋದಾಗಿತ್ತು, ಅಥವಾ ಉಪನಿಷತ್ತುಗಳನ್ನು ತಗೋಬೋದಾಗಿತ್ತು, ಅಥವಾ ಅಧ್ಯಾತ್ಮ ರಾಮಾಯಣ ಇಂಥವೆಲ್ಲ ತಗೋಬೋದಾಗಿತ್ತು. ಆದರೆ ನಮ್ಮ ಭಾಗ್ಯ ಏನದ ಅಂದ್ರೆ ಮಹಾರಾಜರಂಥವರು ಸದ್ಗುರುಗಳು ಅತ್ಯಂತ ಪ್ರಾಪಂಚಿಕ ಜನರಿಗೆ ಅತ್ಯಂತ ಸುಲಭವಾಗಿ ಸರಳವಾಗಿ ಮತ್ತು ಎಲ್ಲ ದೃಷ್ಟಿಯಿಂದಲೂ ಅನುಕೂಲವಾಗುವಂಥ ಸಾಧನೆ ಹೇಳವರು. ಆಮೇಲೆ ಆ ಸಾಧನೆಯನ್ನು ಸರಿಯಾಗಿ ನಮ್ಮಂಥ ಸ್ವಲ್ಪ ತಿಳುವಳಿಕೆ ಇದ್ದವರಿಗೂ ಸಹಿತ ತಿಳ್ಕೊಳ್ಳಿಕ್ಕೆ ಬರುವಂತೆ ಬಿಡಿಸಿ ಹೇಳುವಂಥ ಈ ಪುಸ್ತಕಗಳು, ಬೆಲ್ಸರಿ ಬಾಬಾ ಅವರ ಪುಸ್ತಕಗಳು ಇದು ನಮಗೆ ಪ್ರಾಪ್ತ ಆಗಿದೆ ಅಂದಾಗ ನಮ್ದು ಎಂಥ ಒಂದು ಭಾಗ್ಯದ ಅಂತ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಭಗವಂತನಿಗಾಗಿ ಸಮರ್ಪಿತ ಜೀವನಗಳಲ್ಲಿ ವಾಸ್ತವಿಕವಾಗಿ ಸರ್ವಸಾಮಾನ್ಯ ಮನುಷ್ಯ ಜೀವನ ಹಾಗೂ ಭಗವಂತನಿಗಾಗಿ ಸಮರ್ಪಿತ ಜೀವನದಲ್ಲಿ
ಮೂಲತಃ ವಿರೋಧವಿರುವುದಿಲ್ಲ. ಸರ್ವಸಾಮಾನ್ಯ ಜೀವನ. ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಾನೆ, ಒಬ್ಬ ಏನಿದ್ದಾನೆ ಸಂಪೂರ್ಣ ಪ್ರಪಂಚದಲ್ಲೇ ಇದ್ದುಕೊಂಡು ಸಂಪೂರ್ಣ ಭಗವಂತನಿಗಾಗಿಯೇ ಸಮರ್ಪಿತವಾಗಿರ್ತಕ್ಕಂಥವನಿಲ್ಲ. ಅವನಿಗೆ ಮುಂಜಾನೆ ಸಂಧಿ ತನಕನೂ ನೌಕರಿ ಚಾಕರಿ ಮಾಡ್ತಾನೆ, ಆದರೆ ಅದನ್ನು ಬಿಟ್ಟು ಬೇರೆ ವಿಚಾರನೇ ಇಲ್ಲ ಅವನಿಗೆ. ಯಾರು ಭೇಟಿ ಆದರೂ ಅದ ವಿಷಯ, ಅದ ಚರ್ಚೆ, ಅದ ಮಾತು, ಮತ್ತು ಕೂತಾಗ ನಿಂತಾಗ ಅದ ಸಾಧನೆ, ಅದ ಅಭ್ಯಾಸ, ಅದ ಒಂದಿದು ಮಾಡುವಂಥ ಭಗವಂತನಿಗಾಗಿ ಸಮರ್ಪಿತ ಜೀವನಗಳಲ್ಲಿ ಮೂಲತಃ ವಿರೋಧವಿರುವುದಿಲ್ಲ. ಅರ್ಥಾತ್ ಏನು ಅಂದರೆ, ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಸಾಮಾನ್ಯ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಕೆಲವು ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಪ್ರಯತ್ನಶೀಲನಾಗಿರುತ್ತಾನೆ. ಅವನ ಜೀವನದ ದಿಶೆಯು ಅವನಿಗೆ ಗೊತ್ತಿಲ್ಲದಿದ್ದರೂ ಆನಂದದ ಕಡೆಗೆ, ಅಂದರೆ ಭಗವಂತನ ಕಡೆಗೆ ಇರುತ್ತದೆ. ನಾವು ಸಾಮಾನ್ಯವಾಗಿ ನಮ್ದು ಎಲ್ಲರದು ಜೀವನದ ಉದ್ದೇಶ ಏನದ ಅಂದ್ರೆ ಆನಂದದ ಕಡೆ. ನಮಗೆಲ್ಲರಿಗೂ ಆನಂದ ಬೇಕಾಗಿದೆ, ಆದರೆ ನಮಗೆ ಆನಂದದ ವಿಷಯದಲ್ಲಿ ತಪ್ಪು ಕಲ್ಪನೆ ಆಗಿದೆ. ನಾವು ದುಡ್ಡಿಗೆ ಆನಂದ ಅಂತ ತಿಳ್ಕೊಂಡ್ಬಿಡ್ತೀವಿ, ಪ್ರಪಂಚದ ವಸ್ತುಗಳಿಗೆ ಆನಂದ ಅಂತ ತಿಳ್ಕೊಂಡ್ಬಿಡ್ತೀವಿ, ವಿಷಯಗಳಿಗೆ ಆನಂದ ಅಂತ ತಿಳ್ಕೊಂಡ್ವಿ. ಆದರೆ ಏನಿಲ್ಲ ಅಂದ್ರೆ ಅದು ಆನಂದದ ಭ್ರಮ. ನಮಗೆ ಆ ವಿಷಯಗಳಲ್ಲಿ, ವಸ್ತುಗಳಲ್ಲಿ, ದುಡ್ಡಿನಲ್ಲಿ, ಪ್ರಪಂಚದಲ್ಲೇ, ಮನೆ ಮಾರುಗಳಲ್ಲಿ ಏನೊಂದು ಆನಂದದ ಕಲ್ಪನಾ ಅದನೋ ಅದೊಂದು ಭ್ರಮ ನಮಗೆ. ಅವುಗಳ ನಿರಪೇಕ್ಷವಾದ ಆನಂದನೇ ನಿಜವಾದ ಆನಂದ. ಅವು ಯಾವುವೂ ಇಲ್ಲದೆ ಇದ್ದರೂ ನಮಗೆ ಆನಂದ ಬೇಕು. ಅರ್ಥಾತ್ ಏನು ಅಂದರೆ, ಪ್ರಪಂಚದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅಡಚಣೆಗಳಿದ್ದಾಗ್ಯೂ ನಮಗೆ ಆನಂದ ಅನ್ನುವಂಥದ್ದಿದ್ದರೆ ಅದು ಎಂಥ ಆನಂದ ಅಂದರೆ ನಿಜವಾದ ಆನಂದ. ಆ ಆನಂದ ನಮಗೆ ವಾಸ್ತವಿಕವಾಗಿ ಬೇಕಾಗಿದೆ. ಆದರೆ ನಮಗೆ ದಾರಿ ಒಳಗೆ ಏನಾಗಿಬಿಡ್ತದೆ ಅಂದರೆ ಭ್ರಮ ಆಗ್ಯದ. ನಾವು ಆನಂದದ ಕಡೆಗೆ ಹೊಂಟೀವಿ. ಯಾಕಂದ್ರೆ ನಾವು ಮೂಲತಃ ಏನಾಗಿದೆ ಅಂದ್ರೆ ಆನಂದ ಕಳ್ಕೊಂಡ್ಬಿಟ್ಟಿವಿ. ಯಾಕೆ ಕಳ್ಕೊಂಡೀವಿ ಅಂದರೆ ಆನಂದದ ಕಡೆಗೆ ನಾವು ಬೆನ್ನು ಮಾಡಿಬಿಡ್ತೀವಿ. ನಮ್ಮೊಳಗೆ ಅದು ಆನಂದ ಅನ್ನುವಂಥದ್ದು, ನಮ್ಮೊಳಗೆ ಇರ್ತಕ್ಕಂಥ ಆನಂದ, ಆತ್ಮಭಾವದಲ್ಲಿರ್ತಕ್ಕಂಥ ಆನಂದದ ಕಡೆಗೆ ನಾವು ಎಂದೋ ಬೆನ್ನು ಮಾಡಿಬಿಡ್ತೀವಿ. ಅದನ್ನು ಮರೆಯೋದಂದರೆ ಬೆನ್ನು ಮಾಡೋದು. ಅರ್ಥಾತ್ ಏನು ಅಂದರೆ ಅದ್ರ ವಿಸ್ಮರಣೆ ಅಂದರೆ ಬೆನ್ನು ಮಾಡೋದು. ಅರ್ಥಾತ್ ನಮಗೆ ವಿಸ್ಮರಣೆ ಆದ ತಕ್ಷಣ ಅದ್ರ ಕಡೆಗೆ ಬೆನ್ನು ಮಾಡಿದಂಗೆ ನಾವು ಬೆನ್ನು ಮಾಡಿದ ಕೂಡಲೇ ಅದನ್ನು ಕಳ್ಕೊಂಡು ಕೂಡಲೇ ಚಟಪಟ ಒದ್ದಾಡ್ಲಿಕ್ಕೆ ಹತ್ತೀವಿ. ಆನಂದ ಇಲ್ಲದ ಆನಂದವನ್ನು ಕಳ್ಕೊಂಡು ಕೂಡಲೇ ಆನಂದವನ್ನು ಕಳ್ಕೊಂಡು ಆನಂದರಹಿತರಾಗಿ ನಮಗೆ ಆನಂದ ಬೇಕಾಗಿತ್ತು. ಆದರೆ ಮೂಲತಃ ಆನಂದ ಏನಿತ್ತು, ನಮ್ಮಲ್ಲಿ ಏನಿತ್ತು ಅದನ್ನು ಮರೆತೀವಿ. ನಾವು ಒಂದು ಕ್ಷಣ ಅದನ್ನು ಮರೆತ ಕೂಡಲೇ ಆನಂದ ಕಳ್ಕೊಂಡ್ಬಿಟ್ಟಿವಿ, ಅದ್ರ ಕಡೆ ಬೆನ್ನು ಮಾಡಿಬಿಟ್ಟು ಆವಾಗ ನಮಗೆ ಆನಂದ ಸಲುವಾಗಿ ಚಡಪಡಿಕೆ ಆಗ್ಲಿಕ್ಕೆ ಅಷ್ಟೊತ್ತಿಗೆ ನಾವು ಅದ್ರ ಕಡೆ ಬೆನ್ನು ಮಾಡಿದ ಕೂಡಲೇ ಪ್ರಪಂಚದ ಕಡೆಗೆ ಮಾರಿ ಆದ ಕೂಡಲೇ ಪ್ರಪಂಚದಲ್ಲಿ ಚೂರು ಆನಂದದ ಅನುಭವ ಬರ್ಲಿಕ್ಕೆ ಅಂದ್ಕೂಡ ಅದನ್ನ ಬಿಟ್ಬಿಟ್ವಿ. ಇತ್ಲಾಗಿ ಏನದ ಅಂದ್ರೆ ಆನಂದಕ್ಕಾಗಿ ತೊಡಗಿಬಿಡ್ತೀವಿ. ಆದರೆ ವಸ್ತುತಃ ನಾವೆಲ್ಲರೂ ಆನಂದದ ಕಡೆಗೆ ಹೊಂಟೀವಿ. ಆದರೆ ನಾವು ಖರೇ ಆನಂದದ ಕಡೆಗೆ ಹೊಂಟೀವಿ. ಆದರೆ ನಮಗೇನಾಗಿಬಿಟ್ಟದೆ ಅಂದರೆ ಇದರೊಳಗೆ ಆನಂದ ಸಿಕ್ಕಿತು ಅನ್ನುವಂಥ ಭ್ರಮ ಆಗಿಬಿಟ್ಟದೆ. ಇದರೊಳಗೆ ಈ ಪ್ರಪಂಚದ ಈ 5 ಜ್ಞಾನೇಂದ್ರಿಯಗಳಿಂದ ನಮಗೆ ಅನುಭವಿಸ್ಲಿಕ್ಕೆ ಬರುವಂಥ 5 ವಿಷಯಗಳೇನವನು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳಲ್ಲಿ ಆನಂದ ಸಿಗ್ತದೆ ಅನ್ನುವಂಥ ಭ್ರಮೆಗೆ ಬಿದ್ದು ಆಮೇಲೆ ನಾವೇನಾದ್ರು ಇವುಗಳನ್ನು ಸಂಪಾದನೆ ಮಾಡೋದ್ರೊಳಗೆ ತೊಡಗಿಬಿಟ್ವಿ. ಹೀಗಾಗಿ ಏನಾಯ್ತು ಅಂದರೆ ಇವುಗಳ ಲಕ್ಷಣ ಏನದ ಅಂದ್ರೆ ಇವು ಏನವ ಅಂದ್ರೆ ಆನಂದದ ಭಾವದಲ್ಲಿ ಇವೆಲ್ಲ ದುಃಖನೇ ಆಗಿರ್ತಕ್ಕಂಥವು. ಆನಂದ ಹಂಗೆ ಕಾಣಿಸ್ತಾವೆ, ಸೇವನೆ ಮಾಡಿದರೆ ಪರಿಣಾಮದಲ್ಲಿ ದುಃಖ ಆಗ್ತಕ್ಕಂಥದ್ದು. ಮಹಾರಾಜ ಹೇಳಿದರು, ದುಃಖನ ಆನಂದದ ಮುಸುಕು ಹಾಕ್ಕೊಂಡ್ಬರ್ತದೆ, ದುಃಖನ ಸುಖದ ಮುಸುಕು ಹಾಕ್ಕೊಂಡ್ಬರ್ತದೆ. ಆ ಮುಸುಕು ತೆಗೆದ ಕೂಡಲೇ ಒಳಗೆ ದುಃಖನೇ ಇರ್ತದೆ. ಜನ್ಮನಾಮ ದುಃಖಂ, ಕೂಸು ಹುಟ್ಟಿ ಬಂತು ಅಂದ್ರೆ ದುಃಖ ಶುರುವಾತಂತೆ. ಅರ್ಥಾತ್ ಏನು ಅಂದ್ರೆ ಹುಟ್ಟಿ ಬಂದ ಕೂಡಲೇ ದುಃಖನೂ ಶುರುವಾತ. ಆದ್ದರಿಂದ ಜೀವನದೊಳಗೆ ಎಲ್ಲನೂ ಏನದ ದುಃಖಮಯ ಅದ. ಆದರೆ ನಮಗೇನಾಗಿದೆ ಅಂದರೆ ಅದರೊಳಗೆ ಆನಂದದ ಭ್ರಮ ಆಗಿದೆ. ಇದರೊಳಗೆ ಸಿಕ್ಕಿತು, ಇದರೊಳಗೆ ಸಿಗಲಿಲ್ಲ ಅಂದ್ಕೊಳ್ಳೆ ಮತ್ತೊಂದರೊಳಗೆ ಇದರೊಳಗೆ ಸಿಕ್ಕಿತು, ಇದರೊಳಗೆ ಸಿಗಲಿಲ್ಲ ಅಂದ್ಕೊಳ್ಳೆ ಮತ್ತೊಂದರೊಳಗೆ ಇದರೊಳಗೆ ಸಿಕ್ಕಿತು. ಹೀಗಾಗಿ ನಾವೇನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಪ್ರಪಂಚದೊಳಗೆ ಆನಂದದ ಶೋಧ ಮಾಡ್ಕೋತ ಹೊಂಟೀವಿ. ಆದರೆ ನಾವೆಲ್ಲರೂ ಆನಂದದ ಕಡೆಗೆ ಹೊಂಟವು. ಯಾರನ್ನು ಕೇಳಿದ್ರು
ಒಂದು ಸ್ಟೇಷನ್ನಲ್ಲಿ ಮಹಾರಾಜರ ಒಂದು ಉದಾಹರಣೆ ಹೇಳಿದರು. ಒಂದು ಸ್ಟೇಷನ್ನಲ್ಲಿ ಅಲ್ಲಿ ಏನದ ಅಂದ್ರೆ ಒಂದೇ ಟಿಕೆಟ್ ಸಿಗ್ತದೆ. ಏನಂದ್ರೆ ಆನಂದಕ್ಕಂತೂ ಒಂದೇ ಟಿಕೆಟ್ ಸಿಗ್ತದೆ. ಅಲ್ಲಿ ಹೋಗಿ ಆ ಕಿಟಕಿ ಒಳಗೆ ಕೈ ಹಾಕೋದು, ಆನಂದಕ್ಕೊಂದು ಟಿಕೆಟ್ ಕೊಡ್ರಿ ಅಂತ ಅನ್ನೋದು. ಬೇರೆ ಟಿಕೆಟ್ ಇಲ್ಲೇ ಇಲ್ಲ ಅಲ್ಲಿ. ದುಃಖಕ್ಕೆ ಟಿಕೆಟ್ ಇಲ್ಲೇ ಇಲ್ಲ, ದುಃಖದ ಟಿಕೆಟ್ ಇಲ್ಲ. ಆನಂದಕ್ಕೊಂದು ಟಿಕೆಟ್ ಕೊಡ್ರಿ, ಆನಂದಕ್ಕೊಂದು ಟಿಕೆಟ್ ಕೊಡ್ರಿ ಅಂತ ಎಲ್ಲರೂ ಆನಂದಕ್ಕೆ ಟಿಕೆಟ್ ತಗೊಳ್ಳೋದು. ಆದರೆ ಅಲ್ಲಿ ಆ ಸ್ಟೇಷನ್ನಲ್ಲಿ 2 ಗಾಡಿ ನಿಂತಾವೆ. ಒಂದು ಗಾಡಿ ಏನದ ಆನಂದದ ಕಡೆಗೆ ಹೋಗೋದು, ಇನ್ನೊಂದು ಗಾಡಿ ದುಃಖದ ಕಡೆಗೆ ಹೋಗೋದು. ಅರ್ಥಾತ್ ಆನಂದದ ಕಡೆಗೆ ಹೋಗೋ ಗಾಡಿ ಅಗದಿ ಸಾದಾ ಅದ. ಅದರೊಳಗೆ ಏನಪ್ಪ ಅಂದ್ರೆ ಅಲ್ಲೆಲ್ಲೆಲ್ಲೆಲ್ಲೇ ಒಂದು ಸಣ್ಣ ಸಣ್ಣ ಜೀರೋ ಬಲ್ಬು, ಹೊರಗೂ ಅಂಥ ಪರಿ ಏನಿದು ಇಲ್ಲ, ಕಟ್ಟಿಗೆ ಸೀಟು, ಆಮೇಲೆ ಏನು ಅಂದ್ರೆ ಸಾದಾ ಗಾಡಿ ಅದು. ಈ ದುಃಖದ ಕಡೆಗೆ ಹೋಗೋ ಗಾಡಿ ಏನದನೋ ಇದು ಅಗದಿ ಜಗಮಗ ಅದ. ಇದರೊಳಗೆ ಏನು ಅಲ್ಲೇ ಇಲ್ಲೇ ಎಲ್ಲ ಲೈಟು ಗೀಟು ಭರ್ತಿ, ಆಮೇಲೆ ಒಳಗೆ ನೋಡಿದ್ರೆ TV ವಿಡಿಯೋ ಹಿಂಗೆಲ್ಲ ಅಗದಿ ಭರ್ಜರಿ ಅದ. ಅಲ್ಲಿ ಒಳಗೆ ಹಿಂಗೆ ಚಾಕ್ಲೇಟು ಪೇಪರ್ಮೆಂಟ್ ಕೊಡೋರು ಅಡ್ಡಾಡ್ತಾರೆ. ಆಮೇಲೆ ಎಲ್ಲರೂ ಅಲ್ಲೊಬ್ಬ ನಿಂತು ಒಬ್ಬ ಮುದುಕ ಒದ್ರ ಹೇಳ್ತಾನೆ, ನೀವೆಲ್ಲರೂ ಆನಂದಕ್ಕೆ ಹೊಂಟೀರಿ, ಆದ್ದರಿಂದ ನೀವು ಉತ್ತರ ಕಡೆ ಮಾಡಿ ನಿಂತಿರೋ ಟ್ರೈನ್ಯಾಗ ಕೂಡ್ರಿ ಅಂತ. ಅವಾಗ ಎಲ್ಲರೂ ಅವನಿಗೆ ಬೈತಾರೆ, ಮೂರ್ಖ ನಿನಗೇನು ತಿಳ್ತಾರೆ, ನೋಡಲ್ಲ ಆ ಗಾಡಿ ಎಷ್ಟು ಚಂದದ, ಎಂಥ ಜಗಮಗ ಅದ, ತಿರುಗಿ ಮೋಡ್ಕ ಗಾಡಿ ಒಳಗೆ ಕೂಡಂತ ಹೇಳ್ತಿದ್ದಿ, ಇಂಥ ಡಗ್ಗ ಗಾಡಿ ಒಳಗೆ ಯಾರು ಕೂಡ್ತಾರೆ, ಆಮೇಲೆ ನೋಡಲ್ಲ ಅಂತ ಎಂಥ ಅಗ್ದಿ ಸೂಪರ್ ಗಾಡಿ ಅದ ಅಂತ ತಿಳ್ಕೊಂಡು ಅವನಿಗೆ ಇದನ್ನು ಮಾಡಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಹಂಗೆ ಸತ್ಪುರುಷರು ಒದ್ರ ಹೇಳ್ತಾರೆ, ನೀವೆಲ್ಲರೂ ಆನಂದಕ್ಕೆ ಹೊಂಟಿರೋ, ಆನಂದಕ್ಕೆ ಹೋಗೋ ಗಾಡಿಯಾಗ ಕೂಡ್ರಿ. ಆನಂದಕ್ಕೆ ಹೋಗೋ ಗಾಡಿ ಅಂದ್ರೆ ಏನು ಅಂದ್ರೆ ಅರ್ಥಾತ್ ಆ ಗಾಡಿ ಒಳಗೆ ಪ್ರತಿಯೊಂದು ಸೀಟಿನ ಮಗ್ಗಲಿಗೆ ಒಂದೊಂದು ಅಲ್ಲದೆ ಒಂದು ಹುಕ್ಕಿಗೆ ಒಂದೊಂದು ಜಪ್ಮಾಲಿ ಹಾಕ್ಯಾರ. ಆನಂದಕ್ಕೆ ಹೋಗೋ ಗಾಡಿ ಒಳಗೆ ತಿಳಿತಿಲ್ಲ. ಈ ದುಃಖಕ್ಕೆ ಹೋಗೋ ಗಾಡಿ ಒಳಗೆ ಅಲ್ಲೇನಿಲ್ಲ, ಇಲ್ಲಿ ಎಲ್ಲ ಅಗದಿ ಉತ್ತಮ ಇದು ಫ್ಯಾನ್ ಅವ, ಇದು ಅವ, ಎಲ್ಲರೂ ಬಡ ದುಃಖದ ಗಾಡಿಯಾಗೇನ ಹತ್ತಿ ಕೂಡ್ತಾರೆ. ದುಃಖದ ಕಡೆಗೆ ಹೋಗೋ ಗಾಡಿಯಾಗ, ಆನಂದ ಕಡೆಗೆ ಹೋಗೋ ಗಾಡಿಯಾಗ ಒಬ್ಬರು ಕೂಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಒಳಗೆ ಹೋಗಿ ಹಣಿಕೆ ಹಾಕಿ ನೋಡ್ತಾರೆ, ಅಲ್ಲಿ ಏನೋ ಬರೀ ಅಲ್ಲಿ ಜಪ್ಮಾಲಿ ಅವು ಇವು ಅವ ಅಂತ ಬೇರೆ ಲೈಟ್ ಸಹಿತ ದೊಡ್ಡ ಲೈಟ್ ಇಲ್ಲ, ಏನಿಲ್ಲ, ಇರ್ಲಿಕ್ಕಿಲ್ಲ, ಅಂಥ ಪರಿಂದ ಇದು ಇಲ್ಲ, ಯಾರು ಒಬ್ಬರು ಹತ್ಲಿಕ್ಕೆ ತಯಾರಿಲ್ಲ. ಆಮೇಲೆ ಈ ದುಃಖದ ಕಡೆಗೆ ಹೋಗೋ ಗಾಡಿಯಾಗ ಕೂಡ್ತಾರೆ, ಕೊನೆಗೆ ಹೋಗಿ ದುಃಖದಾಗನ ಬೀಳ್ತಾರೆ. ಹೆಂಗೋ ಹಂಗೆ ಏನದ ಅಂದರೆ ಎಲ್ಲರೂ ಹೊಂಟಿರೋದು ಆನಂದದ ಟಿಕೆಟ್ ತಿಳಿಸಿರೋದು. ಆದರೆ ಅವ್ರಿಗೆ ಏನಾಗ್ಬಿಟ್ಟದ, ಭ್ರಮ ಆಗಿಬಿಟ್ಟದು. ಇದರೊಳಗೆ ಆನಂದ ಸಿಕ್ಕಿತ್ತು ಅನ್ನುವಂಥ ಭ್ರಮೆಯಿಂದ ಅವರು ಈ ಪ್ರಪಂಚದೊಳಗನೆ ತೊಡಗಿ ಬಿಡುತ್ತಾರೆ. ಅವನ ಜೀವನದ ದಿಶೆಯು ಅವನಿಗೆ ಗೊತ್ತಿಲ್ಲದಿದ್ದರೂ ಆನಂದ ಕಡೆಗೆ ಅಂದರೆ ಭಗವಂತನ ಕಡೆಗೆ ಇರುತ್ತದೆ. ಅವನು ವಾಸ್ತವಿಕ ದಿಶಾ ಏನದ ಭಗವಂತನ ಕಡೆಗೇನೆ ಅದ. ಆದ್ದರಿಂದ ಭಗವಂತನ ಸಾಧನೆಯ ಮಾರ್ಗದಲ್ಲಿ ಮನುಷ್ಯ ಜೀವನದ ಆಚಾರಗಳ, ಪರಂಪರೆಗಳ, ಸಂಸ್ಥೆಗಳ, ಧ್ಯೇಯಗಳ, ಮೂಲ್ಯಗಳ ಉಪೇಕ್ಷೆ ಮಾಡುವ ಪ್ರಯೋಜನವು ಉಳಿಯಲಾರದು. ಇವನೇನೂ ಉಪೇಕ್ಷೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜೀವನದ ಎಲ್ಲ ಮೌಲ್ಯಗಳಿಗೂ ಅಲ್ಲೇನದ ಅಂದ್ರೆ ಮಹತ್ವದ, ಎಲ್ಲ ಪ್ರಕಾರ ಪರಂಪರೆಗಳಿಗೆ ಮಹತ್ವದ, ಸಂಸ್ಥೆಗಳಿಗೆ ಮಹತ್ವದ, ಧ್ಯೇಯಗಳಿಗೆ ಮಹತ್ವದ. ಆದರೆ ಕೇವಲ ಅವುಗಳ ಅಪೂರ್ಣತೆ, ಕ್ಷಣಿಕತೆ, ಅದೇ ತನದ ಭಾವ ಹಾಗೂ ಬಹಿರ್ಮುಖತೆಯ ಸ್ವರೂಪವು ಮನವರಿಕೆಯಾಯಿತೆಂದರೆ ಭಗವಂತನ ಸಾಧನೆಯೊಂದಿಗೆ ಅವೆಲ್ಲವುಗಳನ್ನು ಹೊಂದಿಸಲು ಬರುತ್ತದೆ. ಅರ್ಥಾತ್ ಇವೆಲ್ಲ ಏನವಲ್ಲ ಪರಂಪರೆಗಳಾಗಲಿ, ಆಚಾರ ವಿಚಾರಗಳಾಗಲಿ, ಅದೇ ರೀತಿಯಾಗಿ ನಮ್ಮ ಎಲ್ಲ ಹಬ್ಬ ಹುಣ್ಣಿಮೆ, ಹರಿದಿನ ಕರಿದಿನ, ಆಚಾರ ವಿಚಾರ, ನಮ್ಮ ಎಲ್ಲ ಏನು ಉತ್ಸವ, ಜಾತ್ರೆ ಇವೆಲ್ಲ ಇದಾವಲ್ಲ, ಇವುಗಳಲ್ಲಿ ನಿಜವಾಗಿರ್ತಕ್ಕಂಥ ಈ ಪರಂಪರೆಗಳದ್ದು, ಸಂಸ್ಥೆಗಳದ್ದು, ಧ್ಯೇಯಗಳ, ಮೂಲ್ಯಗಳ ಉಪೇಕ್ಷೆ ಮಾಡಬೇಕಾಗಿರ್ತಕ್ಕಂಥದ್ದೇನಿಲ್ಲ ಅಂದ್ರೆ ಪ್ರಯೋಜನ ಇರುವುದಿಲ್ಲ. ಯಾವಾಗ ಅಂದರೆ ಭಗವಂತನ ಸಾಧನೆಯ ಮಾರ್ಗದಲ್ಲಿ, ಅರ್ಥಾತ್ ಆದರೆ ಕೇವಲ ಅವುಗಳ ಅಪೂರ್ಣತೆ, ಕ್ಷಣಿಕತೆ, ಅದೇ ತನದ ಭಾವ ಹಾಗೂ ಬಹಿರ್ಮುಖತೆಯ ಸ್ವರೂಪವು ಮನವರಿಕೆಯಾಯಿತೆಂದರೆ ಅವುಗಳಲ್ಲಿರ್ತಕ್ಕಂಥ ಏನು ದೋಷಗಳವನು, ಅಪೂರ್ಣತೆಯ ದೋಷದ ಯಾವುದೇ ಒಂದು ಸಂಸ್ಥೆ ಆಗಲಿ ಅಥವಾ ಒಂದು ಧ್ಯೇಯ ಆಗಲಿ, ಮೂಲ್ಯ ಆಗಲಿ, ಅದರೊಳಗೂ ಅಪೂರ್ಣತೆ ಅನ್ನುವಂಥದ್ದು ಇಲ್ಲ. ಅದರೊಳಗೂ ಇರ್ತಕ್ಕಂಥ ಏನದ ಅಪೂರ್ಣತೆ, ಕ್ಷಣಿಕತೆ ಮತ್ತು ಅದೇ ತನದ ಭಾವ ಹಾಗೂ ಬಹಿರ್ಮುಖತೆಯ ಸ್ವರೂಪವು ಮನವರಿಕೆಯಾಯಿತೆಂದರೆ
ಭಗವಂತನ ಸಾಧನೆಯೊಂದಿಗೆ ಅವೆಲ್ಲವುಗಳನ್ನು ಹೊಂದಿಸಲು ಬರುತ್ತದೆ. ಇವುಗಳಿಗೆ ಇವನು ಉಪೇಕ್ಷೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ. ಈ ಉತ್ಸವಗಳನ್ನು, ಪರಂಪರೆಗಳನ್ನು, ಧ್ಯೇಯಗಳನ್ನು, ಮೌಲ್ಯಗಳನ್ನು ಉಪೇಕ್ಷೆ ಮಾಡಬೇಕಾದ ಕಾರಣ ಇಲ್ಲ. ಆದರೆ ಏನು ಮಾಡಬೇಕು ಅಂತ ಅದರೊಳಗೆ ಏನು ದೋಷದ, ಅದರೊಳಗಿನ ಒಂದು ದೋಷಗಳನ್ನು ನಾವು ತಿಳ್ಕೊಂಡು ಅವುಗಳನ್ನು ಏನು ಮಾಡಬೇಕು ಅಂದರೆ ಭಗವಂತನ ಪ್ರಾಪ್ತಿಯ ಸಾಧನೆಯೊಂದಿಗೆ ಅವುಗಳನ್ನು ಜೋಡಿಸಿಕೊಳ್ಳಿಕ್ಕೆ ಬರಬೇಕು. ಎಷ್ಟೋ ಅಷ್ಟ ಅನ್ನುವಂಥ ಭಾವ ಇತ್ತು ಅಂದರೆ ನಮಗದೇನಾಗೋದಿಲ್ಲ ಅಂದ್ರೆ ನಾವು ಅದರೊಳಗನ ಮುಳುಗಿ ಹೋಗೋದಿಲ್ಲ ಅಂತ. ತಾತ್ಪರ್ಯವೇನೆಂದರೆ ಈ ರೀತಿಯಾಗಿ ಹೊಂದಾಣಿಕೆ ಮಾಡುವ ಕಲೆಯು ಒಂದು ಸಲ ಸಾಧಿಸಿತೆಂದರೆ ಮನುಷ್ಯನಿಗೆ ಪ್ರಪಂಚದಲ್ಲಿದ್ದೇ ಅಂದರೆ ಸಂಸಾರದಲ್ಲಿದ್ದು ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ಯಥಾವತ್ತಾಗಿ ನಿರ್ವಹಿಸಿ ಪರಮಾರ್ಥವನ್ನು ಸಾಧಿಸಲು ಬರುತ್ತದೆ. ಈ ಮನೆಯೊಳಗೆ ನಮ್ಮ ಹಬ್ಬ ಹುಣ್ಣಿಮೆ ಮತ್ತು ಏನೇನೋ ಪರಂಪರೆ, ಶ್ರಾದ್ದ, ಪಕ್ಷ ಇವೆಲ್ಲ ಏನಾಗ್ತಾವನೋ ಇವುಗಳಲ್ಲಿರ್ತಕ್ಕಂಥ ಏನದ ಒಂದು ಅಪೂರ್ಣತೆ ಏನದ, ಕ್ಷಣಿಕತೆ ಏನದ, ಏನು ನಾವು ಬೇಕಾದ ಮಾಡ್ಕೊಂಡು ತಿಂದರೂ ಸಹಿತ ಅದು ಅಷ್ಟರ ಪೂರ್ತಿಕ ಇರ್ತದಿಲ್ಲ. ಅದನ್ನು ನಾವು ತಿಳ್ಕೊಂಡ್ರೆ ಅವು ಎಲ್ಲವುಗಳದ್ದು ಏನು ಗೊತ್ತಾಗ್ತದಂದ್ರೆ ಮೌಲ್ಯ ಗೊತ್ತಾಗ್ತದೆ. ಇದಕ್ಕೆ ಅಷ್ಟು ಮಹತ್ವದಪ್ಪ, ಇದಕ್ಕೆ ಅಷ್ಟು ಮಹತ್ವದ, ಇದಕ್ಕೆ ಅಷ್ಟು ಮಹತ್ವದ ಅನ್ನೋದನ್ನು ತಿಳ್ಕೊಂಡ್ರೆ ಅವನ್ನೆಲ್ಲ ಏನು ಮಾಡಲಿಕ್ಕೆ ಬರ್ತದೆ, ನಮ್ಮ ಪ್ರಪಂಚದ ಜೊತೆಗೆ ಹೊಂದಿಸ್ಕೊಂಡು ನಮ್ಮ ಸಾಧನೆಯನ್ನು ನಾವು ಮಾಡ್ಕೋತ ಹೋಗ್ಲಿಕ್ಕೆ ಬರ್ತದೆ. ನಮ್ಮ ಸಾಧನೆಗೆ ಅದೇನು ವ್ಯತ್ಯಯ ಬರುವುದಿಲ್ಲ. ಆದರೆ ನಾವೇನು ಮಾಡ್ತೀವಿ ಅಂದ್ರೆ ಬರೀ ಅದನ್ನು ಮಾಡ್ತಿರ್ತೀವಿ, ಅರ್ಥಾತ್ ಸಾಧನೆಗೆ ಸಂಬಂಧನ ಬರೋದಿಲ್ಲ. ಒಂದು ಕಡೆಗೆ ಹೇಳ್ಯಾರ ಏನು ಅಂದ್ರೆ, ಒಂದು ಕಡೆಗೆ ಹೇಳ್ಯಾರ ನಮ್ಮ ಎಲ್ಲ ಹಬ್ಬ ಹುಣ್ಣಿಮೆ ಎಲ್ಲ ಅಡುಗೆ ಮನ್ಯಾಗನ ಅವ ಅಂತ ಹೇಳ. ಇವತ್ತು ಈ ಹಬ್ಬ ಅಂದ್ಕೊಳ್ಳಿ ಏನು ಅಡುಗೆ ಮಾಡೋದು, ನವರಾತ್ರಿ ಅಂದ್ಕೊಳ್ಳಿ ಇವತ್ತು ಏನು ಅಡುಗೆ ಮಾಡೋದು, ಪಲ್ಯದ ಹಬ್ಬ ಅಂದ್ಕೊಳ್ಳಿ ಏನು ಪಲ್ಯ ಮಾಡೋದು, ಇಂಥವನ್ನ ಬರೀ ನಮ್ಮ ಎಲ್ಲ ಏನದ ಭಟ್ರು ಬಂದು ಪೂಜೆ ಮಾಡಿಬಿಡ್ತಾರೆ. ಅದಕ್ಕೆ ಆಮೇಲೆ ದೇವ್ರ ಕಡೆಗೆ ನಮಗೆ ಲಕ್ಷ್ಯ ಇರೋಂಗಿಲ್ಲ. ಅರ್ಥಾತ್ ಹೆಂಗೋ ಹಂಗೇನೋ ಪ್ರತಿಯೊಂದನ್ನು ನಮ್ಮ ಪ್ರಪಂಚದಲ್ಲಿ ಮಾಡ್ತಕ್ಕಂಥ ಅಧ್ಯಯನದನ್ನು ಅವಕ್ಕೊಂದು ಹಿಂಗೊಂದು ರೂಢಿ ಪರಂಪರೆ ಬೆಳೆದು ಬಂದುಬಿಟ್ಟಲ್ಲ, ಅವುಗಳೊಳಗಿರ್ತಕ್ಕಂಥ ಸಾರಭೂತವಾದ ವಿಷಯ ಅಂದರೆ ಭಗವಂತನ ಪ್ರಾಪ್ತಿಯ ಸಾಧನೆ ಅನ್ನುವಂಥದ್ದು ಹೋಗಿಬಿಟ್ಟದು. ನಾವು ಬರೀ ಅದ ಒಂದು ಜಂಜಾಟದೊಳಗೇನು ಸಿಕ್ಕೊಂಡ್ಬಿಡ್ತೀವಿ ಹೊರತು ಇದನ್ನೆಲ್ಲ ಯಾಕೆ ಮಾಡ್ಲಿಕ್ಕೆ ಹತ್ತೀವಿ ಅನ್ನೋದೇ ನಮಗೆ ತಿಳಿದಿಲ್ಲ. ಅರ್ಥಾತ್ ಏನು ಅಂದ್ರೆ ಅಪ್ಪ ದಿನ ಪೂಜೆ ಮಾಡ್ತಿದ್ದ, ಪೂಜೆ ಮಾಡಿ ನಮಸ್ಕಾರ ಮಾಡೋ ಮುಂದೆ ಒಂದು ದಂಡ ಪಂಜೆ ಮಡಿಲೆ ಹಾಕಿದ್ದು, ಒಂದು ದಂಡ ಪಂಜೆ ಉಟ್ಕೊಂಡು ಪೂಜೆ ಮಾಡ್ತಿದ್ದ, ಬೋಠೆ ಅವರಂಗೆ ತಿಳಿಸಿಲ್ಲ. ಆ ಪೂಜೆ ಮಾಡುವ ಹೊತ್ತಿನೊಳಗೆ ಅದು ಪಂಜಾದ್ದು ಹಿಂದೊಂದು ಚೂರ ಚುಂಗ ಸಿಗಿಸ್ಕೊಂಡದ್ದು ಅದನ್ನ ಪೂಜೆ ಮಾಡಿ ಆಮೇಲೆ ನಮಸ್ಕಾರ ಮಾಡ್ತೀವಿ ಮಾಡೋ ಮುಂದೆ ಆ ಹಿಂದಿನ ಚುಂಗ ಬಿಚ್ಚಿ ಬಿಡ್ತಿತ್ತು. ಪ್ರತಿ ದಿವಸ ಅದನ್ನು ಮಕ್ಕಳು ನೋಡ್ತಿದ್ರು. ದಿನ ಏನದ ಅದು ನಮಸ್ಕಾರ ಮಾಡೋ ಒಂದು ಚುಂಗ ಬೀಸ್ತಿತ್ತು ಅದು. ಆಮೇಲೆ ಮುಂದೆ ಅಪ್ಪ ತೀರ್ಕೊಂಡು ಬಳಕ ಮಕ್ಕಳು ಅದೆಲ್ಲ ಸ್ವಲ್ಪ ಶ್ರೀಮಂತರಾದರು. ಆಮೇಲೆ ಅವರು ಪೂಜೆ ಮಾಡ್ತಿದ್ರು, ಮಡಿ ಉಟ್ಕೊಂಡು ಪೂಜೆ ಮಾಡ್ತಿದ್ರು. ಆಮೇಲೆ ಅವ್ರಿಗೇನು ಅನ್ನಿಸ್ತಿತ್ತು ಅಂದ್ರೆ ನಮ್ಮಪ್ಪ ನಮಸ್ಕಾರ ಮಾಡೋ ಮುಂದೆ ಹಿಂದಿನ ಕಚ್ಚಿ ಚುಂಗು ಬಿಚ್ಚಿರ್ತಿತ್ತು. ಅದಕ್ಕೆ ಬಹುಶಃ ನಮ್ಮ ಮನೆಯೊಳಗೆ ಪರಂಪರೆ ಏನದ ಅಂದ್ರೆ ಕಚ್ಚಿ ಬಿಚ್ಚಿ ನಮಸ್ಕಾರ ಮಾಡೋ ಪರಂಪರೆ. ಅವ್ರ ಮಕ್ಕಳು ಸಹಿತ ಆ ಮಡಿ ಉಟ್ಕೊಂಡ್ರು ಅದು ಕಚ್ಚಿ ಬಿಚ್ಚಿ ಹೋಗೋದು ನಮಸ್ಕಾರ ಮಾಡಿ ಮತ್ತೆ ಕಚ್ಚಿ ಹಾಕ್ಕೊತಿದ್ರು. ಹಿಂಗೆ ನಮ್ಮ ಮನೆಯೊಳಗಿನ ಎಲ್ಲ ಏನವನು ಅದರೊಳಗೆ ಭಗವಂತನ ಪ್ರಾಪ್ತಿಯ ದೃಷ್ಟಿಯಿಂದ ಏನು ಸಾಧನೆ ಅದ ಅನ್ನೋದ್ರ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ. ನಾವೇನು ಮಾಡ್ತೀವಿ ಅದರೊಳಗಿನ ಬರೇ ಹೊರಗಿನ ಆಡಂಬರಕ್ಕನ ಅತ್ಯಂತ ಮಹತ್ವ ಕೊಟ್ಬಿಡ್ತೀವಿ. ಹೀಗಾಗಿ ಏನಾಗ್ತದೆ ಅಂದ್ರೆ ಮಡಿ ಅಂದ್ರೆ ಅತಿ ಮಡಿ ಮಾಡೋದು. ಅದೇ ರೀತಿಯಾಗಿ ಏನು ಅಂದ್ರೆ ಆ ಕರ್ಮಠತನ ಅನ್ನುವಂಥದ್ದೇ ನಮ್ಮಲ್ಲಿ ಬೆಳ್ಕೊಂಡ್ಬಿಡ್ತದೆ. ಹೀಗೆಲ್ಲ ಆಗಿ ಅದರ ಉದ್ದೇಶ ಏನದ ಬಾಜು ಕೂಳು ಬಿಡ್ತದೆ. ಇದನ್ನೆಲ್ಲ ಯಾಕೆ ಮಾಡ್ಲಿಕ್ಕೆ ಹತ್ತೀವಿ ನಾವು ಅನ್ನುವಂಥ ಉದ್ದೇಶ ಬಾಜು ಕೂಳಿತದೆ. ಅದ್ರ ಬಗ್ಗೆ ಅದರೊಳಗೆ ಏನೋ ಒಂದು ಬೇರೆ ಬೇರೆ ಏನೋ ಒಂದು ಏನಾಗ್ಬಿಡ್ತಾವೆ ಅಂದರೆ ಸೇರ್ಕೊಂಡ್ಬಿಡ್ತಾವೆ. ನಾವು ಸಾಧನೆ ಮಾಡುವಾಗ ನಿರಂತರವಾಗಿ ನಾವು ಯಾಕೆ ಮಾಡಲಿಕ್ಕೆ ಉದ್ದೇಶ ಜಾಗೃತಿ ನಿಶ್ಚಿತವಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಸತ್ಸಂಗ ಮಾಡಬೇಕಾಗಿದೆ. ನಮ್ಮದು ಉದ್ದೇಶ ಏನದ, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಭಗವಂತನ ದರ್ಶನ ಆಗಬೇಕು, ಅವನ ಅನುಭವ ಬರಬೇಕು ಅನ್ನುವಂಥದ್ದೇ ಮುಖ್ಯ ಉದ್ದೇಶ ಅಂತಿದ್ದಾಗ ಆ ಉದ್ದೇಶ ನಮ್ಮ ತಲೆಯೊಳಗೆ ಇದ್ದರೆ ಪೂಜೆ ಮಾಡೋ ಮುಂದೆ ಸಹಿತ ಹೆಂಗೆ ಮಾಡಬೇಕು ಅನ್ನೋದು ನಮಗೆ ಕಲ್ಪನಾ ಬರುತ್ತೆ. ನಮಗೇನು ಬಹಳಷ್ಟು ಆಡಂಬರದೇ ಪೂಜೆ ಮಾಡ್ಬೇಕಂತಿಲ್ಲ, ಆದರೆ ಅದರೊಳಗೆ ಅತ್ಯಂತ ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು. ನಾವು ಶ್ರೀಮಂತರು ಇರಬಾರ್ದು ಅಂತಲ್ಲ, ಆದರೆ ಆ ಶ್ರೀಮಂತಿಕೆಯಲ್ಲಿ ಆಸಕ್ತಿ ಇರಬಾರ್ದು ಅನ್ನೋದು. ಆಸಕ್ತಿ ನಮಗೆ ಭಗವಂತನ ಮಾರ್ಗದಲ್ಲಿ ಅಡ್ಡ ಬರ್ತದಿಲ್ಲ. ದುಡ್ಡು ಇರಬಾರ್ದು ಅಂತಿಲ್ಲ, ದುಡ್ಡಿನ ವಿಷಯದಲ್ಲಿ ಆಸಕ್ತಿ ಇರಬಾರ್ದು.
ಪ್ರಪಂಚದಲ್ಲಿ ಮಕ್ಕಳು ಮರಿ ಇರಬಾರ್ದು ಅಂತಿಲ್ಲ, ಆದರೆ ಆ ಮಕ್ಕಳು ಮರಿಗಳಲ್ಲಿಯೂ ಆಸಕ್ತಿ ಇರಬಾರ್ದು. ಪ್ರತಿಯೊಂದನ್ನು ನಾವು ಪ್ರಪಂಚದಲ್ಲಿ ಏನದನ್ನು ಇದೆಲ್ಲ ಭಗವಂತನ ಸಲುವಾಗ್ಯದ, ಇದೆಲ್ಲ ಭಗವಂತದ ಅನ್ನುವಂಥ ಭಾವದಿಂದ ನಾವು ಪ್ರಪಂಚ ಮಾಡಿಕೋತ ಅದರಲ್ಲಿ ಒದಗಿ ಬರ್ತಕ್ಕಂಥ ಸುಖ ದುಃಖಗಳ ವಿಷಯದಲ್ಲಿ ಮನಸ್ಸನ್ನು ಅಸ್ವಸ್ಥ ಮಾಡಿಕೊಳ್ಳದನೇ ನಮ್ಮ ಅಂತಃಕರಣದಲ್ಲಿ ಅಖಂಡ ಸಮಾಧಾನ ಇಟ್ಟುಕೊಳ್ಳಿ ಪ್ರಯತ್ನ ಮಾಡೋದ್ರ ಜೊತೆಗೆ ನಾವು ಭಗವಂತನ ಅನುಸಂಧಾನವನ್ನು ಕಾಯ್ಕೊಂಡು ಹೋದ್ವಿ ಅಂದ್ರೆ ಜ್ಞಾನಿನಾಮಾಚರಿತು ಶಕ್ಯಂ ರಾಜ್ಯಾದಿ ಲೌಕಿಕಂ. ಜ್ಞಾನಿ ಏನು ಮಾಡ್ಬೋದು ಅಂದ್ರೆ ರಾಜ್ಯ ಆಳಬಹುದು. ಅರ್ಥಾತ್ ಜನಕರಾಜನಂಥವರು ರಾಜ್ಯ ಆಳಿದರು. ಕೃಷ್ಣ ಏನು ಮಾಡಿದ ಅಂದ್ರೆ ಅಷ್ಟೆಲ್ಲರ ಮಧ್ಯದಲ್ಲಿದ್ದೂ ಅವನು ಅಷ್ಟೊಂದು ಭೋಗಿ ಆಗಿದ್ದನ್ನು ಯೋಗಿ ಆಗಿದ್ದ. ಜನಕರಾಜ ಅಂಥ ಒಂದು ರಾಜ್ಯ ಆಳ್ತಿದ್ರು ಅವನು ವಿದೇಹಿ ಅಂತ ತಿಳ್ಕೊಂಡು ಅನಿಸುವಂದ, ಅವನ ದೇಹ ಭಾವದಲ್ಲಿ ಇರತ್ತಿದ್ದಿಲ್ಲ ಅಂತ ಅರ್ಥ. ಅರ್ಥಾತ್ ಏನು ಅಂತಂದ್ರೆ ಅಷ್ಟೊಂದು ನಿರ್ಲಿಪ್ತನಾಗಿ ಅವನು ರಾಜ್ಯ ಆಳ್ತಿದ್ದ ಅಂತ. ಹೆಂಗೋ ಹಂಗೆ ನಾವು ನಮ್ಮ ಪ್ರಪಂಚ ಎಂಥದೇ ಇರ್ಕೋವಲ್ತಕ್ಕೆ ಅದನ್ನು ಅಷ್ಟು ಶ್ರೀಮಂತ ನಮ್ಮ ಪ್ರಪಂಚ ಏನದ ಅಂದ್ರೆ ಅತ್ಯಂತ ಭವ್ಯವಾದದ್ದಿದ್ರೂ ಅದರಲ್ಲಿ ಆಸಕ್ತಿ ಇಲ್ಲ, ಅಥವಾ ಅತ್ಯಂತ ಸಾಮಾನ್ಯವಾದದ್ದಿದ್ರೂ ಅದರೊಳಗೆ ಆಸಕ್ತಿ ಇಲ್ಲ ಅನ್ನುವಂಥ ಭಾವದಿಂದ ನಾವು ಪ್ರಪಂಚ ಮಾಡಿದರೆ ಆ ಪ್ರಪಂಚ ನಮ್ಗೆ ಯಾವ ರೀತಿಯಾಗಿಯೂ ಬಾಧಿಸುವುದಿಲ್ಲ. ಪ್ರಪಂಚ ಎಂಥದಿದ್ರೂ ಅದರೊಳಗೆ ನಾವು ಆಸಕ್ತಿ ಇಟ್ಕೊಂಡಿದ್ವಿ ಅಂದರೆ ಅರ್ಥಾತ್ ಏನು ಅಂದರೆ ಅದು ಬಾಧಿಸ್ತದೆ. ಮಹಾರಾಜರು ಹೇಳಿದರು, ಈ ಮಠ ಆಶ್ರಮ ದೇವಸ್ಥಾನ ಎಲ್ಲ ಇದರೊಳಗೆ ನಾವು ಆಸಕ್ತಿ ಇಟ್ಕೊಂಡು ನಾವು ಇದನ್ನು ಮಾಡ್ತಿದ್ವಿ ಅಂದರೆ ಇದೇ ಬಾಧಿಸ್ತದೆ. ಆದ್ದರಿಂದ ಮಹಾರಾಜರು ಹೇಳಿದರು, ದೇವಸ್ಥಾನದ ಕತ್ತಿ ತುದಿ ತಲೆ ಬಡದು ಒಡೆದು ರಕ್ತ ಬಂದರೂ ಅಷ್ಟೇ ನೋವಾಗ್ತದೆ. ಅದೇ ರೀತಿ ಮನಿ ಕತ್ತಿ ತುದಿಗೆ ತಲೆ ಬಡದು ಒಡೆದು ನೋವಾದ್ರೂ ಅಷ್ಟೇ ನೋವಾಗ್ತದೆ. ಹೆಂಗೋ ಹಂಗೆ ಏನಂದ್ರೆ ಪ್ರಪಂಚದಲ್ಲಿ ಆಸಕ್ತಿ ಇಟ್ಕೊಂಡು ಪ್ರಪಂಚ ಮಾಡಿದರೂ ಅಷ್ಟೇ ಬಾಧಿಸ್ತದೆ. ಅರ್ಥಾತ್ ಅದರೇ ಮಠ ಮಂದಿರಗಳಲ್ಲಿ ನಾವು ಆಸಕ್ತಿ ಇಟ್ಕೊಂಡು ಮಾಡಿದ್ರೂ ಅದು ಅಷ್ಟೇ ಬಾಧಿಸ್ತದೆ. ವಸ್ತು ಬಾಧಿಸೋದಿಲ್ಲ, ಆ ವಸ್ತುಗಳಲ್ಲಿರ್ತಕ್ಕಂಥ ಆಸಕ್ತಿ ಬಾಧಿಸ್ತದೆ. ಅರ್ಥಾತ್ ಏನು ಅಂದ್ರೆ ಮದ್ಯ ಬಾಧಿಸೋದಿಲ್ಲ, ಆದರೆ ಶರಿಗುಡಕ್ಕೆ ಬಾಧಿಸ್ತಾನೆ. ಅರ್ಥಾತ್ ಏನು ಅಂದ್ರೆ ಶರಿಗುಡಕನ ಸಹವಾಸ ಬಾಧಿಸ್ತದಿಲ್ಲ, ನಮ್ಗೆ ಶರೆ ಬಾಧಿಸೋದಿಲ್ಲ, ಶರಿಗುಡಕನ ಸಹವಾಸ ಬಾಧಿಸ್ತದೆ. ಹೆಂಗೋ ಹಂಗೆ ಪ್ರಪಂಚದ ಆಸಕ್ತಿ ಬಾಧಿಸ್ತದೆ. ಈ ರೀತಿಯಾಗಿ ಪ್ರಪಂಚ ಹಾಗೂ ಪರಮಾರ್ಥಗಳ ಸುಂದರ ಸಮನ್ವಯವನ್ನು ಸಾಧಿಸಿದ ಜೀವನವು ಕೇವಲ ಪಾರಮಾರ್ಥಿಕ ಜೀವನಕ್ಕಿಂತಲೂ ಸಮೃದ್ಧ, ವ್ಯಾಪಕ, ಬೋಧಪ್ರದ, ಮಾರ್ಗದರ್ಶಕ, ಮನೋಹರ, ಸಮಾಜೋಪಯೋಗಿ ಆಗುತ್ತದೆ. ಅಂದರೆ ಏನಪ್ಪ ಅಂದ್ರೆ ಅರ್ಥಾತ್ ಪರಮಾರ್ಥವನ್ನು ಸಾಧಿಸಲು ಬರುತ್ತದೆ. ಕೇವಲ ಪರಮಾರ್ಥ ಸಾಧಿಸಬೇಕು ಅಂತ ತಿಳ್ಕೊಂಡು ಮನಿ ಮಾರು ಬಿಟ್ಟು ಏಕಾಂಗಿಯಾಗಿ ಎಲ್ಲಾದರೂ ಇದ್ದುಕೊಂಡು ಪರಮಾರ್ಥ ಸಾಧನೆ ಮಾಡೋರಿಗಿಂತಲೂ ಪ್ರಪಂಚದಲ್ಲಿದ್ದುಕೊಂಡು ಪರಮಾರ್ಥ ಸಾಧಿಸಬೇಕು ಅನ್ನುವರು ಹೆಂಗೆ ಆಗ್ತಾರೆ ಅಂತಂದರೆ ಪರಮಾರ್ಥ ಈ ರೀತಿಯ ಪ್ರಪಂಚ ಹಾಗೂ ಪರಮಾರ್ಥಗಳ ಸುಂದರ ಸಮನ್ವಯವನ್ನು ಸಾಧಿಸಿದ ಜೀವನವು ಕೇವಲ ಪಾರಮಾರ್ಥಿಕ ಜೀವನಕ್ಕಿಂತಲೂ, ಕೇವಲ ಪಾರಮಾರ್ಥಿಕ ಜೀವನ ಅಂದ್ರೆ ಮನಿ ಮಾರು ಬಿಟ್ಟು ಏಕಾಂಗಿಯಾಗಿ ನಾವು ಎಲ್ಲಿ ಒಂದು ಮಠದಲ್ಲೋ ಆಶ್ರಮದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಅರಣ್ಯದಲ್ಲೋ ಇದ್ದುಕೊಂಡು ನಾವು ಪರಮಾರ್ಥ ಸಾಧಿಸ್ತಿದ್ವಿ ಅಂದರೆ ಆ ಜೀವನಕ್ಕಿಂತಲೂ ಈ ಪ್ರಪಂಚದಲ್ಲಿ ಇದ್ದುಕೊಂಡು ಪರಮಾರ್ಥ ಸಾಧಿಸೋ ಜೀವನ ಏನದನೋ ಸಮೃದ್ಧ ಆಗ್ತದೆ, ವ್ಯಾಪಕ ಆಗ್ತದೆ, ಬೋಧಪ್ರದ ಆಗ್ತದೆ, ಮಾರ್ಗದರ್ಶಕ ಆಗ್ತದೆ, ಮನೋಹರ ಆಗ್ತದೆ, ಸಮಾಜೋಪಯೋಗಿ ಆಗ್ತದೆ. ಆದ್ದರಿಂದ ಮಹಾರಾಜರು ಏನಂದರು ಅಂದ್ರೆ ಸಮರ್ಥರು ಮತ್ತು ಏಕನಾಥ ಮಹಾರಾಜರು ಇವರು ಇಬ್ಬರ ಜೀವನದಲ್ಲಿ ನಿಮಗೆ ಯಾರ ಜೀವನ ಭಾಳ ಹೆಚ್ಚಿಗೆ ಸೇರ್ತದೆ ಅಂತಂದ್ರೆ ನಮಗೆ ಏಕನಾಥರು ಸೇರ್ತದೆ ಅಂತ. ಯಾಕೆಂದ್ರೆ ಅದನ್ನ ಉದಾಹರಣೆನೇ ಹೇಳ್ಯಾರ. ಈಗ ನಾವು ಸಮರ್ಥರ ಹತ್ರ ಹೋದ್ರೆ ಸಮರ್ಥರು ಏನಂತಾರೆ ಅಂದ್ರೆ ನೀನು ಜೋಳಿಗೆ ತಗೋ ನಾನು ಜೋಳಿಗೆ ತಗೋನು ಇಬ್ಬರು ಕೂಡ ಭಿಕ್ಷಾಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆದರೆ ಏಕನಾಥ ಮಹಾರಾಜರ ಮನೆಗೆ ಹೋದ್ರೆ ಅವರು ಹೋಳಿಗೆ ತಿಂತಾರೆ, ನಮಗೂ ಹೋಳಿಗೆ ಹಾಕ್ತಾರೆ ಅಂತ. ಆದ್ದರಿಂದ ಪ್ರಪಂಚದಲ್ಲಿ ಇದ್ದುಕೊಂಡು ಪರಮಾರ್ಥ ಸಾಧಿಸೋದೇನದನ್ನು ಕೋಟೆ ಒಳಗಿದ್ದುಕೊಂಡು ಯುದ್ಧ ಮಾಡಿದಂಗೆ. ಅರ್ಥಾತ್ ನಾವು ಮನಿ ಮಾರು ಬಿಟ್ಟು ಅರ್ಥಾತ್ ಏನು ಅಂದ್ರೆ ವೈರಾಗ್ಯದ ಭಾವನೆ ವಿರಕ್ತರಾಗಿ ನಾವು ಪರಮಾರ್ಥ ಸಾಧಿಸ್ತೀವಿ ಅಂದ್ರೆ ಬಟಾ ಬೈಲೊಳಗೆ ನಿಂತು ಯುದ್ಧ ಮಾಡಿದಂಗೆ. ಎತ್ತಲಾಗಿಂದ ಯಾವ ಶತ್ರುಗಳು ಎತ್ತಲಾಗಿಂದ ಬಂದು ಹೊಡಿತಾರೋ ಹೇಳಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ಪ್ರಪಂಚದಲ್ಲಿ ಇದ್ದುಕೊಂಡು ಪರಮಾರ್ಥ ಸಾಧಿಸೋದೇನದನ್ನು ಸಮಾಜ ದೃಷ್ಟಿಯಿಂದ ಅದೇ ರೀತಿಯಾಗಿ ಏನು ಅಂದ್ರೆ ಬೋಧಪ್ರದವಾಗಿರೋದು, ಮಾರ್ಗದರ್ಶಕವಾಗಿರೋದು ಆಗ್ತದೆ ಎಂದು ಬೇರೆ ಹೇಳಬೇಕಾಗಿಲ್ಲ.
ಶಾಸ್ತ್ರ ಪ್ರಚೀತಿ ಅಂದರೆ ಮಹಾನ್ ಸಾಧು ಸಂತರ ಅನುಭವ. ಅರ್ಥಾತ್ ಏನು? ಶಾಸ್ತ್ರ ಪ್ರಚೀತಿ ಅಂದರೆ ಸಾಧು ಸಂತರ ಅನುಭವ. ಗುರು ಪ್ರಚೀತಿ ಅಂದರೆ ಶ್ರೀ ಸದ್ಗುರುಗಳ ಅನುಭವ ಸಂಪತ್ತು. ಹಾಗೂ ಕೆಲವು ಅಂಶದಲ್ಲಿ ಆತ್ಮ ಪ್ರಚೀತಿ ಅಂದರೆ ನಮ್ಮ ಅನುಭವ. ಈ ಮೂರೂ ಅನುಭವಗಳ ಆಧಾರದ ಮೇಲೆ ಈ ಪುಸ್ತಕದಲ್ಲಿಯ ಪ್ರಮೇಯಗಳನ್ನು ರಚಿಸಿರುವುದರಿಂದ ಅವುಗಳ ಸತ್ಯತೆಯ ವಿಷಯದಲ್ಲಿ ನನಗೆ ಮಾತ್ರವೂ ಸಂಶಯವಿಲ್ಲ ಅಂತ ಬೆಲ್ಸರೆ ಅವರು ಬರೀತಾರೆ. ಇದರೊಳಗೆ ಮೂರು ಅನುಭವಗಳನ್ನು ಮುಖ್ಯವಾಗಿಟ್ಕೊಂಡು ನಾನು ಬರೆದೀನಿ ಅಂತ. ಮೊದಲೇದು ಯಾವುದು ಅಂತಂದ್ರೆ ಶಾಸ್ತ್ರ ಪ್ರಚೀತಿ. ಶಾಸ್ತ್ರ ಅಂದರೆ ಏನು ಅಂದ್ರೆ ಭಾಳ ದೊಡ್ಡ ಸಾಧು ಸತ್ಪುರುಷರಿಗೆ, ಜ್ಞಾನಿಗಳಿಗೆ ಏನು ಒಂದು ಅವ್ರ ತಲೆಯಾಗ ವಿಚಾರ ಬಂದವನು ಅವು ಶಾಸ್ತ್ರ. ಅದು ಆದ್ದರಿಂದ ಏನದಂದ್ರೆ ಶಾಸ್ತ್ರ ಪ್ರಚೀತಿ ಅಂದರೆ ಮಹಾನ್ ಸಾಧು ಸಂತರ ಅನುಭವ. ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಏನು ಹೇಳ್ತಾರೋ ಅದೇ ಶಾಸ್ತ್ರ, ತುಕಾರಾಮ್ ಮಹಾರಾಜರು ಏನು ಹೇಳ್ತಾರೋ ಅದೇ ಶಾಸ್ತ್ರ, ಏಕನಾಥ ಮಹಾರಾಜರು ಏನು ಹೇಳ್ತಾರೋ ಅದೇ ಶಾಸ್ತ್ರ. ಆಮೇಲೆ ಗುರುಪ್ರಚೀತಿ ಅಂದರೆ ಶ್ರೀ ಸದ್ಗುರುಗಳ ಅನುಭವ ಸಂಪತ್ತು. ಮಹಾರಾಜರು ಏನು ಹೇಳ್ತಾರೋ ಅದು ಗುರುಪ್ರಚೀತಿ. ಅದೇ ರೀತಿಯಾಗಿ ಕೆಲವು ಅಂಶದಲ್ಲಿ ಆತ್ಮಪ್ರಚೀತಿ. ಸಾಧನೆಯ ಮಾರ್ಗದಲ್ಲಿ ನಾವು ಮುಂದುವರ್ಲಿಕ್ಕೆ ಹತ್ತೀವಿ ಅಂದ್ರೆ ನಮಗೂ ಕೆಲವೆಲ್ಲ ಅನುಭವ ಬರ್ಲಿಕ್ಕೆ ಹತ್ತವಲ್ಲ, ಅದು ಆತ್ಮಪ್ರಚೀತಿ. ಈ ರೀತಿಯಾಗಿ ಈ ಮೂರೂ ಅನುಭವಗಳ ಆಧಾರದ ಮೇಲೆ ಈ ಪುಸ್ತಕದಲ್ಲಿಯ ಪ್ರಮೇಯಗಳನ್ನು ರಚಿಸಿರುವುದರಿಂದ ಅವುಗಳ ಸತ್ಯತೆಯ ವಿಷಯದಲ್ಲಿ ಬಾಬಾ ಅವರು ಹೇಳ್ತಾರೆ ಅನ್ನೋಕ್ಕೆ ನಾವು ಹ್ಞೂ ಅನ್ನಬೇಕು. ಗೊತ್ತಿಲ್ಲ, ಇದು ಮಾತ್ರ ಅವ್ರಿಗೆ ಸಂಶಯ ಇಲ್ಲ ಅಂದಾಗ ನಾವು ಸಂಶಯ ತಾಳಲಿಕ್ಕೆ ಹೋಗಬಾರ್ದು. ಎದರಲ್ಲಿ? ಈ ಮೂರರಲ್ಲಿ. ಮೊದಲೇದು ಯಾವುದು? ಶಾಸ್ತ್ರ ಪ್ರಚೀತಿ ಅಂದರೆ ಏನು ಅಂದರೆ ಬಹಳ ಮಹಾನ್ ಸಾಧು ಸಂತರ ಅನುಭವ. ಎರಡನೇದು ಯಾವುದು? ಗುರುಪ್ರಚೀತಿ ಅಂದರೆ ನಮ್ಮ ಸದ್ಗುರುಗಳ ಹೇಳ್ತಕ್ಕಂಥ ವಿಚಾರ. ಮೂರನೇದು ಯಾವುದು? ಆತ್ಮಪ್ರಚೀತಿ, ನಮಗೆ ಬಂದಿರತಕ್ಕಂಥ ಅನುಭವ ಸಾಧನೆಯ ವಿಷಯದಲ್ಲಿ. ಯಾರಿಗೆ ನಿಜವಾಗಿಯೂ ಭಗವಂತನ ಮಾರ್ಗದಲ್ಲಿ ಪ್ರವೃತ್ತವಾಗಬೇಕೆಂಬ ಇಚ್ಛೆ ಇರುವುದೋ ತಿಳಿದಿಲ್ಲ, ಅಂದರೆ ಆತ್ಮಜ್ಞಾನದಿಂದ ನಿರ್ಮಾಣವಾಗುವ ದಿವ್ಯ ಪರಮಾನಂದವನ್ನು ಅನುಭವಿಸಬೇಕೆಂಬ ಇಚ್ಛೆ ಇರುವುದೋ. ಅದು ಶಾಲೆಗಿನ ಗತೆ ನಾನು ಕೈ ಮೇಲೆ ಎತ್ರಿ ಅಂತಂದ್ರೆ ಫಜಿತದ, ಒಮ್ಮೆಲೆ ಇಲ್ಲಿ ಎತ್ತಲಿಕ್ಕೆ ಹೋಗಬೇಡ್ರಿ. ಇಚ್ಛೆ ಅದ ಅಂತಲ್ಲಿಕ್ಕೆ ಏನು ತಪ್ಪದು? ನನಗೂ ಇಚ್ಛೆ ಆದರೆ ಅಂತ ಎತ್ತಬಹುದು. ಅವರು ಈ ಪುಸ್ತಕದಲ್ಲಿ ಹೇಳಿದ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಮನಃಪೂರ್ವಕ ಅಭ್ಯಾಸ ಮಾಡಬೇಕು. ನಾನು ಮೊದಲೇ ಹೇಳಿದೆ, ಇದನ್ನು 10 ಸಲ ಬಿಟ್ಟು 20 ಸಲ ಓದಬೇಕು. ಇದರೊಳಗಿನ ವಿಷಯ ಸ್ವಲ್ಪ ಇದ್ದರೂ ಸಹಿತ ಅತ್ಯಂತ ನಮ್ಮ ಸಾಧನೆಯ ಮಾರ್ಗದಲ್ಲಿ ನಮಗೆ ಉಪಯೋಗ ಆಗುವಂಥದ್ದು. ಅಂದರೆ ಅವರ ಜೀವನದಲ್ಲಿ ಭಗವಂತನ ದರ್ಶನದಿಂದ ಉಂಟಾಗುವ ಪೂರ್ಣ ಸಮಾಧಾನವು ಖಂಡಿತವಾಗಿ ಪ್ರಾಪ್ತವಾಗುವುದೆಂದು ಶ್ರೀ ಸದ್ಗುರುಗಳ ಆಶೀರ್ವಾದವು ಯಾವಾಗಲೂ ಇರುತ್ತದೆ. ಇದಕ್ಕಿಂತ ಹೆಂಗೆ ಹೇಳ್ಬೇಕಿನ್ನವರು? ಅರ್ಥಾತ್ ಏನು ಅಂದರೆ ಆಗಲಿಲ್ಲ ಅಂದ್ರೆ ನಂಬುದ ತಪ್ಪು, ನಾವೇ ಕಡಿಮೆ ಬಿದ್ದೀವಿ ಅಂತ ತಿಳ್ಕೋಬೇಕೇ ಹೊರತು ಈ ಪುಸ್ತಕ ಏನು ಕಡಿಮೆ ಬೀಳುವುದಿಲ್ಲ. ಈ ಪುಸ್ತಕದೊಳಗಿನ ವಿಚಾರಗಳು, ಪುಸ್ತಕದೊಳಗಿನ ಅನುಭವಗಳು ಇವೇನು ಯಾವ ದೃಷ್ಟಿಯಿಂದಲೂ ಇವು ಕಡಿಮೆ ಬೀಳುವುದಿಲ್ಲ. ನಾವು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಆಗಲಿಲ್ಲ ಅಂತ ಹೇಳಬೇಕು. ಅಂದರೆ ಅವರ ಜೀವನದಲ್ಲಿ ಭಗವಂತನ ದರ್ಶನದಿಂದ ಉಂಟಾಗುವ ಪೂರ್ಣ ಸಮಾಧಾನ ಜನ್ಮದೊಳಗನೆ, ಅರ್ಥಾತ್ ಏನು ಅಂದ್ರೆ ಜನ್ಮದೊಳಗಿನ ಪೂರ್ಣ ಸಮಾಧಾನ ಖಂಡಿತವಾಗಿ ಪ್ರಾಪ್ತವಾಗುವುದೆಂದು ಶ್ರೀ ಸದ್ಗುರುಗಳ ಆಶೀರ್ವಾದವು ಯಾವಾಗಲೂ ಇರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಅರ್ಥಾತ್ ನಿಜವಾಗಿಯೂ ನಮಗೇನದ ಅಂದ್ರೆ ನಮ್ಮದೊಂದು ಭಾಗ್ಯದ ಮಹಾರಾಜರಂಥ ಸದ್ಗುರುಗಳು ಸಿಕ್ಕಾರೆ. ಮತ್ತು ಅದೇ ರೀತಿಯಾಗಿ ಬೆಲ್ಸರೆ ಬಾಬಾ ಅಂಥವರು ನಮಗೆ ಇಷ್ಟೊಂದು ಅಗದಿ ಹಿಂಜಿ ಹೇಳಿ ನಮಗೆ ಅಗದಿ ಸುಲಭವಾಗಿ ಸಾಧನೆಯ ಮಾರ್ಗವನ್ನು ಹೇಳ್ತಕ್ಕಂಥ ಮಹಾನ್. ಅರ್ಥಾತ್ ಏನು ಅಂದರೆ ಈ ಒಂದು ಕಡೆಗೆ ಅವರ ಅಭ್ಯಾಸ, ಇನ್ನೊಂದು ಕಡೆಗೆ ಸಾಧನೆ, ಆಮೇಲೆ ಮತ್ತೊಂದು ಕಡೆಗೆ ಸದ್ಗುರುಗಳ ಒಂದು ಪೂರ್ಣ ಕೃಪಾ. ಅದೇ ರೀತಿಯಾಗಿ ಅವರಿಗೆ ಬಹಳಷ್ಟು ಸತ್ಸಂಗ ತಾತ್ಯ ಸಾಹೇಬರದು ಈ ರೀತಿಯಾಗಿ ಆಗಿರೋದರಿಂದ ಅವರ ವಿಚಾರಗಳು ಪೂರ್ಣ ಅಕ್ಷರಶಃ ಸತ್ಯವಾಗಿರ್ತಕ್ಕಂಥವುಗಳು. ನಮಗೆ ಅನುಭವ ಬರಂಗಿಲ್ಲ ಅಂದರೆ ನಮ್ಮೊಳಗೆ ದೋಷದ ಅಂತ ತಿಳ್ಕೋಬೇಕು. ವಹಿ ಕೃಷ್ಣ ಹೈ, ವಹಿ ಗೋಪಿ ಹೈ, ಹಮ್ ವಹಿ ನಾಮ ಹೈ, ಹಮ್ ಗೋಪಿ ನಹಿ ಬಂದರೆ ಅವನು ಅದ ಕೃಷ್ಣನೇ ಇದ್ದ, ನೀವು ಅದ ಅವನದ ನಾಮದ. ನಾವು ಗೋಪಿ ಆಗದೆ ಇದ್ದರೆ ಆ ನಾಮದ್ದೇನು ತಪ್ಪು, ಕೃಷ್ಣಂದೇನು ತಪ್ಪು?
ಹೆಂಗೋ ಹಂಗೆ ಏನದಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡು ಇದನ್ನು ನೀವು ಒಂದು ಸಲ ಬಿಟ್ಟು 2 ಸಲ ಓದಿಕೊಂಡು ಅದನ್ನು ತಿಳ್ಕೋಬೇಕು. ಅದು ಏನಾದರೂ ನಿಮಗೆ ಪ್ರಶ್ನೆ ಇದ್ದರೆ ಮುಂದಿನ ವಾರ ಅದನ್ನು ಕೇಳಬೇಕು. ಮುಂದಿನ ವಾರ ನಾವು ಅಧ್ಯಾಯ 1 ಭಗವಂತನ ನಿಜವಾದ ಸ್ವರೂಪ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡೋಣ, ಶ್ರವಣ ಮಾಡೋಣ. ಮತ್ತು ಆ ರೀತಿಯಾಗಿ ನೀವು ಎಲ್ಲರೂ ಏನದನ್ನು ಒಂದೊಂದು ನೋಟ್ಬುಕ್ ಮಾಡಿಕೊಂಡು ಅದರೊಳಗೆ ಏನದ ಈವರೆಗೆ 2 ವಾರ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಅದರೊಳಗೆ ನಿಮ್ಗೆ ಯಾವ ಮಹತ್ವದ್ದು ಅನ್ನಿಸ್ತಾವನ್ನೆಲ್ಲ ಏನದ ಬರೆದಿಟ್ಟುಕೊಂಡು ಅವನು ಪುನಃ ಓದಿ ಮನನ ಮಾಡಬೇಕು. ಅದೇ ರೀತಿಯಾಗಿ ಮುಂದಿನ ವಾರ ಏನದನೋ ಈ ಒಂದು ಇದನ್ನು ನಾವು ಪ್ರಾರಂಭ ಮಾಡೋಣ. ಭಗವಂತನ ನಿಜವಾದ ಸ್ವರೂಪ ಅನ್ನುವಂಥದ್ದು ಇದೇನು ಒಂದು ಇದ್ರದ್ದು ರೆಕಾರ್ಡ್ ಆಗ್ತದನೋ ಇದನ್ನು ನಾವು ಎಲ್ಲ ಕಡೆಗೂ ಕಳಿಸೋಣ. ಆಮೇಲೆ ಅದನ್ನು ಕೇಳ್ತಕ್ಕಂಥವ್ರಿಗೆ ಅದ್ರ ಬಗ್ಗೆ ಏನಾದರೂ ಜಿಜ್ಞಾಸೆ ಇದ್ರೆ, ಪ್ರಶ್ನೆ ಇದ್ರೆ ಅವ್ರ ಮೊಬೈಲ್ನ ಫೋನ್ ಮಾಡಿಯೂ ಕೇಳ್ಬೋದು ಅಥವಾ ಪ್ರತ್ಯಕ್ಷವಾಗಿ ಭೇಟಿಯಾಗಿಯೂ ಕೇಳ್ಬೋದು. ಈ ರೀತಿಯಾಗಿ ನಮ್ಮ ಸತ್ಸಂಗವನ್ನು ನಾವು ನಿರಂತರವಾಗಿ ಸದ್ಗುಣ ಅನುಗ್ರಹದಿಂದ ನಡೆಸಿಕೊಂಡು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಉಪಾಸನೆಲಾದು ಕಾಲವಾಗೇ ಬಾಳೆಹಣ್ಣು Go ahead.